ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುಭಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃಥಾಃ ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಅರ್ಜುನನ ಹಾಗೂ ಇನ್ನಿತರ ಎಲ್ಲ ವಿದ್ಯಾರ್ಥಿಗಳ ಪರಾಕ್ರಮವನ್ನು ತಾವು ಕಲಿಸಿದ ವಿದ್ಯೆಯನ್ನು ಜಗತ್ತಿಗೆ ತೋರಿಸಬೇಕು ಎಂಬ ನಿಮಿತ್ತದಿಂದ ದ್ರೋಣಾಚಾರ್ಯರು ರಂಗಮಂಚದಲ್ಲಿ ಎಲ್ಲರನ್ನ ಕರೆದು ಅವರವರ ವಿದ್ಯಾ ಪ್ರದರ್ಶನವನ್ನು ಮಾಡಿದ್ದಾರೆ. ಆ ಮಧ್ಯದಲ್ಲಿ ಕರ್ಣ ಬಂದ. ಕರ್ಣ ತನ್ನ ವಿದ್ಯೆಯನ್ನು ತೋರಿಸಿದ. ಅದ್ಭುತವಾದ ಪರಾಕ್ರಮ, ಸಂಶಯವಿಲ್ಲ. ಆದರೆ ಸ್ಪರ್ಧೆ ಅವನಿಗೆ ಹೊಟ್ಟೆಯಲ್ಲಿತ್ತು. ಅಂತೂ ದುರ್ಯೋಧನ ಕರ್ಣನಿಗೆ ಸ್ವೀಕಾರ ಮಾಡಿದ. ಅರ್ಜುನನ ಕೈ ಹಿಡಿದ. ಹೀಗೆ ಎರಡು ಪಕ್ಷಗಳು ಅತಿ ಸ್ಪಷ್ಟವಾಗಿ ಎರಡು ಭಾಗಗಳು ಆಗಿ ಹೋಯಿತು. ಅದಕ್ಕೂ ಮೊದಲು ಎರಡು ಭಾಗಗಳು ಗುಪ್ತಗಾಮಿಯಾಗಿತ್ತು. ಮುಂದೆ ಆ ವಿರೋಧ ಸ್ಪಷ್ಟವಾಗಿ ಪ್ರಕಟವಾಯಿತು. ಅದಾದ ಮೇಲೆ ಒಂದು ಪ್ರತಿಜ್ಞೆಯನ್ನು ಮಾಡಿಸಿದ್ರು. ನನ್ನ ಉದ್ದೇಶವನ್ನು ಯಾರು ಪೂರ್ಣ ಮಾಡ್ತೀರೋ ಅವರಿಗೆ ನಾನು ಶ್ರೇಷ್ಠ ಧನುರ್ಧಾರಿಯನ್ನು ಮಾಡ್ತೇನೆ ಅಂತ. ಆ ಮಾತನ್ನ ಅರ್ಜುನ ಪ್ರತಿಜ್ಞೆ ಮಾಡಿದ್ದ, ನಾನು ಮಾಡ್ತೇನೆ ಅಂತ. ಈಗ ದ್ರುಪದ ರಾಜನನ್ನ ಹೆಡೆಮುರಿಗೆ ಕಟ್ಟಿ ನನ್ನ ಕಾಲಿಗೆ ತಂದು ಎಸಿಬೇಕು, ಇದು ನನ್ನ ಅಪೇಕ್ಷೆ, ಇದನ್ನು ಯಾರು ಮಾಡ್ತೀರಿ ಅಂತ ಕೇಳಿದರು. ಆಗ ಎಲ್ಲ ಕೌರವರು ಹೋಗಿ ನಾವು ಮಾಡಿಕೊಂಡು ಬರ್ತೇವೆ ಅಂತ ಅಂದರು. ಅವರು ಹೋದರೆ ಆಗಲಿಲ್ಲ, ತಿರುಗಿ ಬಂದರು. ಅರ್ಜುನ ಭೀಮ ಇವರಿಬ್ಬರು ಕಾದು ಕೂತಿದ್ರು. ದ್ರೋಣಾಚಾರ್ಯರ ಅಣತಿಯನ್ನು ತೆಗೆದುಕೊಂಡು ಅವರಿಬ್ಬರು ಸಾಗಿದರು. ಅವರು ಹೋಗಿ ಯುದ್ಧವಾಡಿ ಅವನನ್ನು ಸೋಲಿಸಿದರು. ಭೀಮ ದ್ರುಪದ ರಾಜನನ್ನ ಹಣ್ಣು ಮಾಡಿದ. ಅರ್ಜುನ ಆ ದ್ರುಪದರನ್ನ ಹಿಡಿದ. ಅವರನ್ನು ಕಟ್ಟಿ ತಮ್ಮ ರಥದಲ್ಲಿ ಕೂಡಿಸಿಕೊಂಡು ಪೀಡೆ ಕೊಡ್ತಾ ಇದ್ದ. ಆಗ ಅರ್ಜುನ ಅಂತಾನೆ, ಬಹಳ ಹೊಡಿಬೇಡ, ಇವನು ಸಂಬಂಧಿ, ನಮ್ಮ ಬಳಗದವ, ಆದ್ದರಿಂದ ಬಹಳ ಹೊಡಿಬೇಡ ಅವನನ್ನ, ಗುರುಗಳ ಕಾರ್ಯವನ್ನು ಮಾತ್ರ ಮಾಡಬೇಕು. ಗುರುದಾನಂ ಪ್ರದೀಯತಾಂ ಸಂಬಂಧಿ ಕುರುವೀರಾಣಂ ದ್ರುಪದೋ ರಾಜಸತ್ತಮಃ. ನಮ್ಮ ಕೌರವ ವಂಶಕ್ಕೆ ಹಿಂದೆ ಇವರು ದ್ಯಾಹಿಯಾಗಿದ್ರು. ದ್ಯಾಹಿ ಅಂದರೆ ವಿವಾಹಿ, ವಿವಾಹ ಉಳ್ಳವರು. ಆವಹ ವಿವಾಹಗಳು ಇವರಲ್ಲಿ ನಮ್ಮಲ್ಲಿ ನಡೆದು ಹೋಗಿವೆ. ಆದ್ದರಿಂದ ಅವರ ಜೊತೆಗೆ ಜಗಳಾಡಿ ಪ್ರಯೋಜನವಿಲ್ಲ, ಜಗಳಾಡುವುದು ಬೇಡ. ಗುರುಗಳು ಹೇಳಿದ್ದಾರೆ, ಅಷ್ಟೇ ಕಾರಣಕ್ಕೆ ಅವನನ್ನು ಕಟ್ಟಿ ಒಯ್ದು ಕಾಲಿಗೆ ಹಾಕೋಣ. ಇಷ್ಟು ಮಾತು ಕಿವಿಗೆ ಬಿತ್ತು ದ್ರುಪದನಿಗೆ. ಎಂಥ ಪ್ರೀತಿ ಅವನಿಗೆ ಅರ್ಜುನನ ಮೇಲೆ, ಅಷ್ಟು ಪ್ರೀತಿ ಉಕ್ಕಿ ಬಂತು. ಎರಡು ಕಂಡ ಅವನು. ಅರ್ಜುನ ಮಹಾಪರಾಕ್ರಮಿ, ಆದರೆ ಅಷ್ಟೇ ವಿನೀತ, ನಮ್ರ. ಆದ್ದರಿಂದ ಆ ಅರ್ಜುನನಂತಹ ಅಳಿಯ ನನಗಿರಬೇಕು.
ಅಂತ ಮನಸ್ಸಿನಲ್ಲಿ ಬಂತು. ಅದೇ ಅರ್ಜುನ ಕರೆದುಕೊಂಡು ಹೋಗಿ ದ್ರೋಣಾಚಾರ್ಯರ ಕಾಲಿಗೆ ಹಾಕಿದಾಗ ದ್ರೋಣಾಚಾರ್ಯರು, ಏನಪ್ಪಾ ಮಹಾಶಯ ದ್ರುಪದ, ನಿನಗೂ ನನಗೂ ಸಖ್ಯವಿದೆಯೋ ಇಲ್ವೋ ಅಂತ ಕೇಳಿ, ನೀನೀಗ ನಿನ್ನನ್ನು ಕಟ್ಟಿ ನನ್ನ ಕಾಲಿಗೆ ಹಾಕಿದ್ದಾರೆ, ನೀನು ನನ್ನ ವಶದಲ್ಲಿದ್ದ ಕಾರಣ ನಿನ್ನ ರಾಜ್ಯ ನನ್ನದು. ಆದರೆ ನಾನೇ ಪೂರ್ಣವಾಗಿ ರಾಜ್ಯವನ್ನು ತೆಗೆದುಕೊಂಡು ಬಿಟ್ಟರೆ ನಾನೊಬ್ಬ ರಾಜ ಆದೆ, ನೀನು ರಾಜನಾಗಲಿಲ್ಲ. ನಿನ್ನ ಸಿದ್ಧಾಂತದ ಪ್ರಕಾರ, ನಿನ್ನ ಪ್ರಿನ್ಸಿಪಲ್ಲಿನ ಪ್ರಕಾರ ಇಬ್ಬರು ರಾಜರಾದರೇನೆ ಸ್ನೇಹವಿರ್ತದಲ್ಲ, ಆದ್ದರಿಂದ ನಾನು ನಿನಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ. ಪಾಂಚಾಲ ದೇಶ ನನ್ನ ದೇಶ, ಆ ನನ್ನ ದೇಶದ ಅರ್ಧ ರಾಜ್ಯವನ್ನು ನಿನಗೆ ಕೊಡ್ತೇನೆ ಅಂತ ದ್ರುಪದ ರಾಜನಿಗೆ ದ್ರೋಣಾಚಾರ್ಯರು ಹೇಳ್ತಾ ಇದ್ದಾರೆ. ಗಂಗಾ ನದಿಯ ದಕ್ಷಿಣ ಮತ್ತು ಉತ್ತರ ಇದೆರಡು ಭಾಗಗಳು, ಒಂದಲ್ಲಿ ನಾನು, ಇನ್ನೊಂದರಲ್ಲಿ ನೀನು ರಾಜ ಅಂತ ಹೇಳಿದರು. ಸ್ನೇಹ ಇರಲಿ ಅಂತ ಹೇಳ್ತಾರೆ. ಇಷ್ಟನ್ನು ಕೇಳಿ, ಇಷ್ಟು ಅವಸ್ಥೆಯನ್ನು ಅನುಭವಿಸಿ ಆದ ಮೇಲೆ ದ್ರುಪದ ರಾಜನಿಗೆ ರಾತ್ರಿ ಹಗಲು ನಿದ್ರೆ ಇಲ್ಲ. ಅವನಿಗೆ ದ್ರೋಣ ಚಿತ್ರ ಯಾವಾಗಲೂ ಕಣ್ಣ ಮುಂದೆ ಬರಬೇಕು. ಅದನ್ನು ಕತ್ತರಿಸಿದ ಅನುಭವ ಅವನಿಗೆ ಆಗಬೇಕು. ಇವರನ್ನು ಕೊಲ್ಲುವುದು ಹೇಗೆ ಅಂತ ವಿಚಾರ ಮಾಡಿದ. ದ್ರೋಣನಂತಹ ದ್ವೇಷಿ ನನಗಿರಬಾರದು. ನನ್ನಂಥ ರಾಜ ಇಂಥ ಒಬ್ಬ ಸಾಮಾನ್ಯ ಬ್ರಾಹ್ಮಣ ನನಗೆ ದ್ವೇಷಿಯಾಗಿದ್ದಾನೆ ಅಂತಂದರೆ ಬೆಲೆ ಇಲ್ಲ. ಅವನನ್ನು ಏನಾದರೂ ಮಾಡಿ ಸಂಹಾರ ಮಾಡಿಸಬೇಕು. ಸಂಹಾರ ಮಾಡಿಸಿದರೆ ನನ್ನ ಕೀರ್ತಿ ಶಾಶ್ವತ. ದ್ರೋಣರ ವಧವನ್ನು ಇಚ್ಛಿಸಿ ಅರ್ಜುನನ ಬಾಂಧವ್ಯವನ್ನು ಬಯಸಿ ಯಜ್ಞವನ್ನು ಮಾಡುವುದಾಗಿ ನಿಶ್ಚಯಿಸಿದ. ಕ್ಷಾತ್ರೇಣ ವೈ ಬಲೇನಸ್ಯ ನಾಶಶಂಸೆ ಪರಾಜಯಂ. ದ್ರೋಣರನ್ನು ತಾನು ಕೇವಲ ಕ್ಷತ್ರ ಬಲದಿಂದ ಅವರನ್ನು ಸೋಲಿಸುವುದು ಸಾಧ್ಯವಿಲ್ಲ ಅಂತ ಅವನಿಗೆ ನಿಶ್ಚಿತವಾಯಿತು. ಮಹಾಪರಾಕ್ರಮಿಗಳು ಸಾಕ್ಷಾತ್ ಪರಶುರಾಮದೇವರ ಶಿಷ್ಯರವರು ಅಂದಮೇಲೆ ಅವರನ್ನು ನಾವು ಕೇವಲ ಕ್ಷತ್ರ ಬಲದಿಂದ ಸಂಹಾರ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ಇದಕ್ಕೆ ಬ್ರಹ್ಮಬಲ ಸೇರಬೇಕು. ಬ್ರಹ್ಮಬಲ ಸೇರುವುದು ಬಗೆ ಹೇಗೆ ಅಂತ ಆಲೋಚನೆ ಮಾಡಿದ. ಅನ್ವಿಚ್ಛನ್ ಪರಿಚಕ್ರಾಮ ಬ್ರಾಹ್ಮಣವಾಸತಾಂ ಬಹೂನ್. ಬ್ರಾಹ್ಮಣನ ಮನೆಗಳನ್ನು ಹೋಗಿ ಆಶ್ರಮಗಳನ್ನು ಹುಡುಕಿ ನೋಡಿದ. ಇವರು ಎಂಥವರು, ಇವರ ಯೋಗ್ಯತೆ ಏನು ಸಾಧನೆ, ಇವರ ಸಿದ್ಧಿ, ಇವರ ನಿಷ್ಠೆ, ಇವರಲ್ಲಿ ಪಾವಿತ್ರ್ಯ ಏನು, ಪುಣ್ಯವಂತಿಕೆ, ತಪಸ್ಸು, ನನಗೆ ಅಂಥ ಮಹಾಫಲವನ್ನು ಕೊಡಬಲ್ಲರೇ ಇವರು ಇತ್ಯಾದಿ. ಆ ಎಲ್ಲ ಪ್ರಶ್ನೆಗಳಿಗೆ ಎಲ್ಲೂ ಉತ್ತರ ಸಿಗಲಿಲ್ಲ. ಅವನಿಗೆ ಒಂದೇ ಒಂದು ಕಡೆಗೆ ಉತ್ತರ ಸಿಕ್ಕಿತು. ಒಬ್ಬ ಬ್ರಾಹ್ಮಣನ ಮನೆ, ಆಶ್ರಮ, ಕುಟೀರದಲ್ಲಿದ್ದ ಉಪಯಾಜ ಅವನ ಹೆಸರು. ಅವನು ಶಾಂತನಾಗಿದ್ದ, ಅವನಿಗೇನು ಬೇಕಾಗಿರಲಿಲ್ಲ. ಅವನತ್ರ ಹೋದ. ಗಂಗಾ ತೀರದಲ್ಲಿ ಅವನ ಆಶ್ರಮದೊಳಗೆ ಒಬ್ಬನೂ ಅವ್ರತಸ್ಥನಾದವನಿರಲಿಲ್ಲ, ಒಬ್ಬನೂ ಅವೇದವಿತ್ ಆದವನಿರಲಿಲ್ಲ, ಒಬ್ಬನೂ ಅಸ್ನಾತಕ ಇರಲಿಲ್ಲ. ಎಲ್ಲರೂ ಮಹಾಜ್ಞಾನಿಗಳು, ಎಲ್ಲರೂ ಉತ್ತಮ ಕಲಿತವರು, ವ್ರತಸ್ಥರು, ನಿಷ್ಠರು, ತಪಸ್ವಿಗಳು. ಹೀಗಿದ್ದ ಕಾರಣ ಅವನತ್ರ ಹೋಗಿ ಕಾಲಿಗೆ ಬಿದ್ದ ನಮಸ್ಕಾರ ಮಾಡಿದ. ಸ್ವಾಮಿ, ನೀನು ಬಂದು ನಮಗೆ ಯಜ್ಞವನ್ನು ಮಾಡಿಸಬೇಕು ಅಂತ. ಯಾಜೋಪಯಾಜರು ಅವರು ಬ್ರಹ್ಮರ್ಷಿಗಳು, ಮಹಾ ತಪಸ್ವಿಗಳು, ಕಶ್ಯಪ ವಂಶದವರವರು. ಆಗ ಅವರ ತಮ್ಮ ಮಹಾಬುದ್ಧಿಶಾಲಿಗಳು. ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತ ಮುಕ್ತ ವಪುಷಂ. ಆ ಮಾತನ್ನು ಇಲ್ಲಿ ಹೇಳ್ತಾರೆ. ಸ ಉಪಾಮಂತ್ರಯಾಮಾಸ ಸರ್ವಕಾಮೈರತಂದ್ರಿತ ಬುದ್ಧ್ವಾ ತಯೋರ್ಬಲಂ ಬುದ್ಧಿಂ ಕನೀಯಂ ಸಮಪಕ್ವರೆ. ಮಹಾಬುದ್ಧಿಶಾಲಿಗಳಾದ ಆ ಉಪಯಾಜನ ಹತ್ತಿರ ಮೊದಲು ಹೋಗಿ ಕಾಲಿಗೆ ಬಿದ್ದು ಅವರಿಗೆ ಶರಣ ಹೋದ. ಸ್ವಾಮಿ, ನೀವು ನನಗೆ ಶರಣ ಕೊಡಬೇಕು, ಯಜ್ಞವನ್ನು ಮಾಡಿಸಬೇಕು. ಅವರು ಹಿರಿಯರು ಬಂದರೆ ಒಳ್ಳೆ ಸತ್ಕಾರ ಮಾಡ್ತಿದ್ರು. ಅರ್ಘ್ಯ, ಪಾದ್ಯ, ಆಸಮನ, ಆಸನೀಯ, ಆಸನ ಎಲ್ಲ ಕೊಟ್ಟು ಅವರಿಗೆ ಸತ್ಕಾರ ಮಾಡಿದರು ದ್ರುಪದರಾಜನಿಗೆ. ದ್ರುಪದರಾಜ ಬಹಳ ಖುಷಾದ, ಸಂತುಷ್ಟನಾದ. ತನಗಿಷ್ಟು ಮರ್ಯಾದೆ ಸಿಕ್ತಲ್ಲ ಒಬ್ಬ ಬ್ರಾಹ್ಮಣನಿಂದ ಅಂತ. ಕೃತಶ್ಚಾಯಂ ಸಮುದ್ಯೋಗಸ್ತದ್ಬ್ರವೀತು ಭವಾನಿತಿ. ನೀನು ಯಾವ ಕಾರ್ಯಕ್ಕೆ ಬಂದಿದ್ದೀಯ ಆ ಕಾರ್ಯ ಆಯಿತು ಅಂತ ತಿಳ್ಕೊ, ಏನಿದೆ ಹೇಳು, ನಾನು ಮಾಡ್ತೀನಿ ಅಂತ ಉಪಯಾಜ ತನ್ನ ಆತ್ಮಪ್ರತ್ಯಯ, ಆತ್ಮವಿಶ್ವಾಸದಿಂದ ಹೇಳ್ತಾನೆ. ಏನೇ ಆಗಲಿ ಆ ಕಾರ್ಯ ಆಯಿತು ಅಂತ ತಿಳಿ. ದ್ರುಪದರಾಜ ಹೇಳ್ತಾನೆ, ಬಹಳ ಸಂತೋಷ ಸ್ವಾಮಿ, ನಾನಿನ್ನೂ ಕಾರ್ಯ ಹೇಳೋದಕ್ಕಿಂತಲೂ ಮೊದಲೇನೆ ನೀವು ಆಯಿತು ಅಂತ ಹೇಳ್ತೀರಲ್ಲ, ಇದಕ್ಕಿಂತಲೂ ಖುಷಿ, ಇದಕ್ಕಿಂತಲೂ ಹರ್ಷದ ಸಂಗತಿ ಮಾತೇನು. ಇನ್ನೊಂದು ಏನಿಲ್ಲ, ಒಬ್ಬ ದ್ರೋಣಾಚಾರ್ಯನಂತಿದ್ದಾರೆ, ಕೇಳಿರಲ್ಲ, ಅಬ್ಬಾ ಅವ್ರ ಹೆಸರು ಕೇಳದೇ ಇದ್ದವ್ರು ಯಾರೋ ಅಂತ ಉಪಯಾಜ ಅಂದ. ಹಾಗಾದ್ರೆ ಆ ದ್ರೋಣಾಚಾರ್ಯನ ಕೊಲ್ಲುವಂಥ ಮಗ ಆಗಬೇಕು ಏನಂದಿ ಅಂತಾರವರು. ಹೌದು ಸ್ವಾಮಿ,
ಕೊಲ್ಲುವಂಥ ಮಗ ಆಗಬೇಕು. ಅದಕ್ಕೆ ನಾನು ಯಜ್ಞವನ್ನು ಮಾಡಬೇಕು ಅಂತಂತೀನಿ, ನೀವು ಪುರೋಹಿತರಾಗಿ ಬರಬೇಕು. ನಾವು ಪುರೋಹಿತರಾಗಿ ಬರಬೇಕು. ಏನು ಮಾಡ್ತೀವಿ? ಒಂದು ಅರ್ಬುದ ಆಕಳನ್ನು ದಾನ ಮಾಡುವುದು ನಿಮಗೆ ನಿಶ್ಚಿತವಾಗಿ ಮಾಡಿದ್ದೀರಿ. ಒಂದು ಅರ್ಬುದ, ಒಂದು ಅಬ್ಜ ಕೊಡ್ತೇನೆ, ಸ್ವೀಕಾರ ಮಾಡ್ರಿ, ನನಗೆ ಅಂಥ ಮಗ ನನ್ನ ಕೊಟ್ಟು ಬಿಡ್ರಿ. ಅವರಂದ್ರು, ನನಗೇನು ಹಣ ಗಿಣ ನನಗೆ ಬೇಕಾಗಿಲ್ಲ ಮಹಾರಾಯ, ನಾನು ಪೌರೋಹಿತ್ಯ ಮಾಡಿಸೋದಿಲ್ಲ, ಬೇಡ. ನೀನು ಮತ್ತೇನೋ ಬೇಡ್ತೀಯೇನೋ ಅಂತ ಕೇಳಿದೆ, ತಿಳ್ಕೊಂಡೆ, ನಾನು ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಈ ಅರ್ಬುದ ಆಕಳ ಕೊಟ್ಟು ನನ್ನಿಂದ ಯಜ್ಞವನ್ನು ಮಾಡಿಸಿ ಇದೆಲ್ಲ ಮಾಡೋದು ಇದು ನನಗೆ, ನೀನು ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನೀನೊಂದು ಕೆಲಸ ಮಾಡು. ಆರಾಧಯಿಷ್ಯನ್ ದ್ರುಪದ, ಅಲ್ಲಿ ದ್ರುಪದ ರಾಜ ಅವನು ಕೂತ, ಅವನು ಗಟ್ಟಿಯಾಯ್ತು ಅವನಿಗೆ ಮನಸ್ಸು, ಇವರೇ ಸರಿಯಾದ ವ್ಯಕ್ತಿ ಅಂತ. ಕಾಲಿಗೆ ಬಿದ್ದ, ಕಾಲೊತ್ತಿದ, ಚೆನ್ನಾಗಿ ಕಾಲೊತ್ತಿದ, ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡಿರಿ, ನಿಮ್ಮಿಂದ ಆಗ್ತದೆ ಇದು ಕೆಲಸ, ಬಂದು ಯಜ್ಞ ಮಾಡಿಸ್ರಿ, ಎಲ್ಲ ಕೆಲಸ ಮುಗಿದು ಹೋಗುತ್ತೆ, ದ್ರೋಣ ಮಾರಕನಾದ ಪುರುಷ ಮಗ ಹುಟ್ಟಿ ಬಿಡ್ತಾನೆ, ಆಗಲಿ ನಿಮ್ಮಿಂದ ವಿಶೇಷ ಅನುಗ್ರಹ ಆಗಬೇಕು ಅಂತ ಕೇಳ್ಕೊಂಡ. ಪ್ರತ್ಯಾಖ್ಯಾತ ಸ್ತುತೇನೈವಂ ಸವೈ ಸಜ್ಜನ ಸನ್ನಿಧವು ಆರಾಧಯಿಷ್ಯನ್ ದ್ರುಪದ ಸತಂ ಪರ್ಯಚರತ್ತದ ತತಃ ಸಂವತ್ಸರಸ್ಯ ಅಂತೆ. 1 ವರ್ಷದವರೆಗೆ ಸೇವೆ ಮಾಡಿದ ದ್ರುಪದ ರಾಜ. ಕೊನೆಗೆ ಆಮೇಲೆ ಅವನಿಗೆ ತೋರಿತು, ಇಲ್ಲ ಇವನಿಗೆ ಏನಾದರೂ ಉಪಾಯ ಹೇಳೋಣ. ನೋಡು ದ್ರುಪದ, ನೀನು ಇಷ್ಟು ನನ್ನ ಸೇವೆ ಮಾಡಿದಿ, ನನಗೇನು ಇಂಟ್ರೆಸ್ಟ್ ಇಲ್ಲ, ನನಗೆ ಒಂದು ಆಕಳು ನನಗೆ ಬೇಕಾಗಿಲ್ಲ, ನೀನು ಅಬ್ಜ ಆಕಳು ಕೊಟ್ಟು ನನಗೇನು ಪ್ರಯೋಜನ, ಏನು ಬಹಳ ನನಗೆ ಲಾಭ ಇಲ್ಲ, ನನಗದು ಬೇಕಾಗಿಲ್ಲ. ನೀನೊಂದು ಕೆಲಸ ಮಾಡು, ನಮ್ಮ ಅಣ್ಣ ಇದ್ದಾನೆ, ಆ ಅಣ್ಣನಿಗೆ ಇದೆಲ್ಲ ಅಪೇಕ್ಷೆ ಇದೆ. ಯಾಕೆ ಅಂತಂತೀಯ? ನಾನೊಂದ್ಸಲ ನೋಡಿನಿ. ಒಂದ್ಸಲ ನಾನು ನನ್ನ ಆಶ್ರಮದಲ್ಲಿ ಬಂದಿದ್ದ ನಮ್ಮ ಅಣ್ಣ ಬಂದಾಗ ಒಂದ್ ಕಡೆಗೆ ಹಣ್ಣು ಬಿದ್ದಿತ್ತು. ಆ ಹಣ್ಣನ್ನು ನೋಡ್ತಾ ನಿಂತ, ಯಾರೂ ಇಲ್ಲದೆ ಇದ್ದ, ತಗೊಂಡ್ಬಿಟ್ಟ. ಅದಕ್ಕೆ ನನಗನ್ನಿಸ್ತು, ಹಾಗಾದ್ರೆ ಅವನಿಗೆ ಆಶೆ ಇದೆ, ಅವನು ಆಶೆ ಬುರುಕ, ಇದು ನಾನು ಕಂಡೆ. ಆದ್ದರಿಂದ ಅವನಿಗೆ ನೀನೇನಾದರೂ ದಕ್ಷಿಣೆಯನ್ನ ಕೊಟ್ಟು ಅಬ್ಜ ಆಕಳಗಳನ್ನು ಕೊಟ್ಟರೆ ಅವನು ಸಂತೋಷ ಪಡ್ತಾನೆ, ಯಜ್ಞವನ್ನು ಮಾಡಿಸ್ಲಿಕ್ಕೆ ಬರ್ಬೋದು. ಕೇಳು, ನಂಗೆ ಗೊತ್ತಿಲ್ಲ, ಕೇಳು, ಹೀಗೆ ನನಗೆ ಅನಿಸ್ತದೆ. ಮನ್ನೇಹಂ ತರ್ಕ ಚಕ್ಷುಷ, ಅವನು ಆ ಬಿದ್ದ ಹಣ್ಣನ್ನು ತಗೊಳ್ಳೋದಕ್ಕಾಗಿ 1-5 ನಿಮಿಷ ಕಾದು ನಿಂತು ಎಲ್ಲರೂ ದೂರ ಸರಿದ ಮೇಲೆ ಕೈ ಎತ್ತಿಕೊಂಡು ತೆಗೆದುಕೊಂಡು ಬಿಟ್ಟಲ್ಲ, ಅದರಿಂದ ನಾನಂತೀನಿ ತರ್ಕಚಕ್ಷುಷ ಮನ್ನೆ, ಅವನಿಗೆ ಆಶೆ ಇದೆ. ಆದ್ದರಿಂದ ಅವನತ್ರ ಹೋಗು. ಇನ್ನೊಂದು, ಅದು ಭೂಮಿ ಹೊಲಸಿತ್ತದು, ಹೊಲಸು ನೆಲದ ಮೇಲೆ ಬಿದ್ದಂತಹ ಹಣ್ಣನ್ನು ತೆಗೆದುಕೊಳ್ಳಿಕ್ಕೆ ತಯಾರಾದವನು. ಅಂದಮೇಲೆ ದಕ್ಷಿಣೆಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಅವನು ತಯಾರಾಗಬಹುದು, ಅಪವಿತ್ರವಾಗಿದ್ರು ಅದು ತಯಾರಾಗ್ತಾನೆ. ಆದ್ದರಿಂದ ನನಗವೆಲ್ಲ ಬೇಕಾಗಿಲ್ಲ, ನಾನು ಬರುವುದಿಲ್ಲ, ನನ್ನ ಹತ್ರ ಬರ್ಲಿಕ್ಕೆ ಹೋಗಬೇಡ ಅಂತ ಹೇಳಿದ. ಭ್ರಾತರಸ ಅಸಂಪ್ರತಮನು ವ್ರಜನ್. ಇನ್ನೊಂದ್ಸಲ ಏನಾಯ್ತು ಗೊತ್ತೇನು? ಯಾರೋ ತಿಂದಿಟ್ಟಿದ್ರು, ಸ್ವಲ್ಪ ಉಳಿದಿತ್ತು, ತಿಂದು ಉಳಿದಂತಹ ಏನೋ ಆಹಾರವಿತ್ತು, ಆ ಆಹಾರವನ್ನು ತಿಂದುಬಿಟ್ಟ ಅವನು. ಗುರುಕುಲದಲ್ಲಿದ್ದಾಗ ನಾನು ಇದ್ದೆ. ಹೀಗೆ ಅವನು ತಿಂದ ಉಚ್ಛಿಷ್ಟವನ್ನ, ಉಚ್ಛಿಷ್ಟ ಅಂದ್ರೆ ಎಂಜಲಲ್ಲ, ಉಚ್ಛಿಷ್ಟವನ್ನ ಉಳಿದದ್ದನ್ನ ತಿಂದ ಅವನು, ನಮ್ಮಣ್ಣ ಯಾಜ. ನಾನು ನೋಡ್ತಿದ್ದೆ. ಹಾಗಾಗಿ ಯಾಜನಿಗೆ ಸ್ವಲ್ಪ ಆಸೆ ಇದೆ, ನಾಲಿಗೆ ಮೇಲೆ ಆಸೆ ಇದೆ, ಹಣಕಾಸು ಬೇಕು ಅಂತಂತಾನೆ, ಇದು ಅದು ಸಿಗಬೇಕು ಅಂತ ಅಪೇಕ್ಷೆ ಇದೆ, ಎಲ್ಲ ಇದೆ. ಅವನ ಇಂಟ್ರೆಸ್ಟ್, ಅದಕ್ಕೆ ನಾನೇನು ಮಾಡಲಿ. ಆದರೆ ಅವನಿಗೆ ಬೇಕಾದರೆ ಕೇಳು, ಅವನು ಬಂದರೆ ಬರ್ತಾನೆ, ಯಜ್ಞವನ್ನು ಮಾಡಿಸ್ತಾನೆ. ಅವನು ನಮ್ಮಂತೆ ಒಳ್ಳೆ ಜ್ಞಾನವಂತ ತಪಸ್ವಿ, ಒಳ್ಳೆ ಸಮರ್ಥ ಇದ್ದಾನೆ, ಹೋಗು ಕೇಳು ಅಂತಂದಾಗ, ಆಗ ಫಲಾರ್ಥ್ಯನಸ್ತಸ್ಮನ್ ಮನ್ನೇಹಂ ತರ್ಕಚಕ್ಷುಷ ತಂ ವೈ ಗಚ್ಚೇಹ, ಅವನತ್ರ ಹೋಗು ಕೇಳ್ಕೊ ಅಂತ ಹೇಳಿ ಉಪಯಾಜ ತಮ್ಮ ಅಣ್ಣನ ಬಗ್ಗೆ ಈ ಮಾತನ್ನು ಹೇಳ್ತಾನೆ. ಹೇಳಿದ ತಕ್ಷಣ ಆಯ್ತು, ಹೋದರು, ಕಾಲಿಗೆ ಬಿದ್ದ, ನಮಸ್ಕಾರ ಮಾಡಿದ. ಸ್ವಾಮಿ, ಹೀಗೆ ಯಜ್ಞವಾಗಬೇಕು, ನಿಮ್ಮಿಂದ ನೀವು ಬರಬೇಕು, ನೀವು ಬಂದು ನಮಗೆ ಇಂಥ ಸಂತಾನವನ್ನು ಕೊಡಬೇಕು, ನೀವು ನಮಗೆ ಏನು ಕೊಡ್ತೀವಿ? 800 ಆಕಳಗಳನ್ನು ಕೊಡ್ತೇನೆ ಅಂತ ಹೇಳಿದ ಅವನು. ಸರಿ ಅಂತ ಒಪ್ಪಿಕೊಂಡು ಅವನು ಬಂದ. ಅವನು ಹೇಳಿದ, 2 ಬೇಕು ನನಗೆ, ಅರ್ಜುನನ ಹೆಂಡತಿಯಾಗುವಂತಹ ಒಂದು ಹುಡುಗಿ ನನಗೆ ಬೇಕು, ಮಗಳು ಬೇಕು, ಆಮೇಲೆ ದ್ರೋಣಾಚಾರ್ಯನ ಕೊಲ್ಲತಕ್ಕಂಥ ಮಗ ಬೇಕು. ಇದು 2 ಕೆಲಸ ನಿಮ್ಮಿಂದ ನನಗಾಗಬೇಕು. ಆಗಲಿ ಅಂತಂದ್ರವ್ರು. ಯಜ್ಞವನ್ನು ಮಾಡಿಸ್ತೀನಿ, ಏನು ಚಿಂತೆ ಬೇಡ, ಎಲ್ಲ ಕೆಲಸ ಆಗ್ತದೆ. ಷಡರತ್ನ ಧನುಶ್ಚಾಸ್ಯ, ದ್ರೋಣಾಚಾರ್ಯರು ಗೊತ್ತಲ್ಲ ನಿಮಗೆ, ಎಂಥವರಿದ್ದಾರೆ ಮಹಾಪರಾಕ್ರಮಿಗಳು. ಎತ್ತರವಾದ ಧನುಸ್ಸು, ಎಲ್ಲರ ಧನುಸ್ಸಿನಲ್ಲಿ ಅವರ ಧನುಸ್ಸು ಎತ್ತರವಾದದ್ದು, ಬಹಳ ಗಟ್ಟಿ, ಅಂಥ ಎತ್ತರವಾದದ್ದು. ಬ್ರಾಹ್ಮಣ ವೇಷೇಣ ಕ್ಷಾತ್ರಂ ಸಂಘೋಷಿತಂ, ಬ್ರಾಹ್ಮಣ ವೇಷ, ಒಳಗೆ ಕ್ಷತ್ರಿಯ ತೇಜಸ್ಸು ಭಾರೀ ಇದೆ ಅವರು ದ್ರೋಣಾಚಾರ್ಯರು. ಅಂಥವನ ಕೊಲ್ಲುವ ಮಗ ಬೇಕ್ರಿ. ಮತ್ತೆ ಸಾಮಾನ್ಯ ಯಾರೋ ಒಂದು ಆರ್ಡರ್ ಕೊಟ್ಟದ್ದೇ ಬೇರೆ, ನೀವು ಸಪ್ಲೈ ಮಾಡಿದ್ದೇ ಬೇರೆ ಅಂತ ಆದ್ರೆ ಹೇಗೆ? ಅಂಥ ಮಗ ಬೇಕು ನಮಗೆ ಅಂತ ಹೇಳಿ, ಮತ್ತೆ ಇಲ್ಲ ನೀವಿಷ್ಟು ಕೊಡೋದು ಅಂತ ಆದರೆ 1 ಅಬ್ಜ ಆಕಳ ನಿಶ್ಚಿತ ಅಂತ ಹೇಳಿ ಒಪ್ಪಿಸ್ತಾರೆ. ಯಾಜ ತಯಾರಾಗಿ ಬಿಡ್ತಾನೆ. ಯಾಜ ತಯಾರಾದ ಮೇಲೆ ಯಾಜ ಯಜ್ಞಕ್ಕೆ ಹೊರಟ.
ಸೃಕ್ಸೃವ ಸಮಿಧ ದರ್ಭ ಎಲ್ಲ ತಗೊಂಡು ಹೊರಟ. ಹೋಗ್ತಾ ಇರುವಾಗ ಉಪಯಾಜನ ಮನೆ ಬಂತು. ಉಪಯಾಜನ ಕರೀತಾನೆ, ಉಪಯಾಜ ಬಾಯಿಲಿ. ಏನಣ್ಣ? ಇಲ್ಲ, ನಾ ಅಲ್ಲಿ ಯಜ್ಞ ಕರಿತಾ ಇದ್ದಾನೆ ದ್ರುಪದ ರಾಜ, ಪಂಚಾಳ ದೇಶಕ್ಕೆ ಹೋಗ್ತಾ ಇದ್ದೀನಿ, ನಡಿ ನನ್ನ ಜೊತೆಗೆ. ಬಂದಣ್ಣ. ಗುರುವರ್ಥಂ, ಅಣ್ಣನಿಗಾಗಿ ನಾನು ಯಜ್ಞವನ್ನು ಮಾಡಿಸ್ಲಿಕ್ಕೆ ನಾನು ಬಂದೆ. ದ್ರುಪದ ರಾಜ ಕೇಳಿದಾಗ ಹೇಳ್ತಾನೆ, ನಾನು ಹಣಕ್ಕಾಗಿ ನಿನ್ನ ದಕ್ಷಿಣೆಗಾಗಿ ನಾನು ಬಂದಿಲ್ಲ, ದಕ್ಷಿಣೆ ನಾನು ತಗೊಳ್ಳೋದು ಇಲ್ಲ. ನಮ್ಮ ಅಣ್ಣ ಕರೆದ, ಒಬ್ಬನೇ ಆಗಿದ್ದಾನೆ, ನನಗೂ ಕರೆದ, ಆದ್ದರಿಂದ ನಾನು ಅಲ್ಲಿ ಮಂತ್ರ ಅನ್ನೋದಕ್ಕೆ ಇನ್ನು ಅನೇಕ ಚರ್ಚೆಯನ್ನು ಮಾಡಲಿಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಅಲ್ಲಿ ಬರ್ತಾನು. ಗುರುವರ್ಥ ಇತಿ ಚಾಕಾಮಂ ಅಕಾಮಂ ಉಪಯಾಜಂ ಯೋಜಯ. ಅವನನ್ನು ಸೇರಿಸ್ತಾನೆ. ಅವನು ಬಂದು ಯಜ್ಞವನ್ನು ಮಾಡಿಸ್ತಾನೆ. ಯಜ್ಞ ಆಯಿತು. ಯಾಜೋಪಯಾಜರು ಯಜ್ಞವನ್ನು ಮಾಡಿದ್ರು. ಯಜ್ಞವನ್ನು ಮಾಡಿ ಹವಿಸ್ಸು ತಯಾರಾಗಿದೆ. ಇನ್ನು ಕೊನೆ ಆಹುತಿ ಅದನ್ನು ಹಾಕಿ, ಕೊನೆ ಆಹುತಿ ಹಾಕಿ ಅದರ ಶೇಷವನ್ನ ಕೊಡಬೇಕು ಹೆಂಡತಿ, ದ್ರುಪದರಾಜನ ಹೆಂಡತಿಗೆ. ದ್ರುಪದರಾಜನ ಹೆಂಡತಿಯನ್ನು ಕರೆಸಿದ್ರು, ಕರಿಯವಳನ್ನ ಅಂತಂದ್ರೆ ಆ ಮಹಾರಾಯಿತಿ ಬರಬೇಕಲ್ಲ, ಬರಲಿಲ್ಲ. ಅವಳು ಹೇಳ್ತಾಳೆ, ನಾಲಿಪ್ತಂ ವೈ ಮಮ ಮುಖಂ, ನನ್ನ ಮುಖಕ್ಕಿನ್ನೂ ಲೇಪನ ಮಾಡಿಕೊಂಡಿಲ್ಲ, ಪೌಡರ್ ಪೌಂಡ್ಸು ಇತ್ಯಾದಿಗಳನ್ನು ಹಚ್ಚಿಕೊಂಡಿಲ್ಲ, ತಯಾರಾಗಬೇಕು ನಾನು. ಕಾಯಂತ ಹೇಳವ್ರು ಯಾಜರಿಗೆ. ಇದು ದ್ವಾಪರ ಯುಗದಿಂದ ಪ್ರಾರಂಭವಾಗಿದೆ. ಇದು ಬ್ರಾಹ್ಮಣರನ್ನ, ಪುರೋಹಿತರನ್ನ, ಹೆಣ್ಮಕ್ಕಳು ಮೇಕಪ್ಪಿಗಾಗಿ ಕಾಯಿಸೋದು ಅಂತನ್ನೋದೇನೊಂದು ಪ್ರಣಾಳಿ ಪದ್ಧತಿ, ಇದೊಂದು ಇನ್ಸ್ಟಿಟ್ಯೂಟ್, ಇದು ನಡೆದು ಬಂದಿದೆ. ಎಂಥ ದುರ್ಧರ ಇದು. ಯಾಜೋಪಯಾಜರು ಮಾಡಿದಂತಹ ಯಜ್ಞದ ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಹೆಂಡತಿ ಕರೆದ್ರೆ, ನಾನಿನ್ನೂ ಮುಖಕ್ಕೆ ಮೇಕಪ್ ಮಾಡ್ಕೊಂಡಿಲ್ಲ ಅಂತಂತಾಳೆ ಮಹಾರಾಯಿತಿ, ಪಾರ್ಲರಿಗೆ ಹೋಗಿ ಬಂದಿಲ್ಲ ಅಂತಂತಾಳೆ. ಎಂಥ ಹೆಣಮಗಳಕಿ. ನಾಲಿಪ್ತಂ ವೈ ಮಮ ಮುಖಂ ಪುಣ್ಯಾನ್ ಗಂಧಾನ್ ಬಿಭರ್ಮಿಚ, ಸೆಂಟ್ ಹಾಕೊಂಡಿಲ್ಲ ಇನ್ನು ನಾನು. ನ ಪತ್ನಿ ತೆಸ್ಮಿ ಸೂತ್ಯರ್ಥೆ ತಿಷ್ಠ ಯಾಜ ಮಮ ಪ್ರಿಯೆ. ನಿಂತ್ಕೋ, ನನ್ನ ಕೆಲಸ, ನನ್ನ ಸಂತೋಷಕ್ಕಾಗಿ ಒಂದು 5 ನಿಮಿಷ ನಿಂತ್ಕೋ ನೀನು, ಫಾರ್ ಮೈ ಸೇಕ್ ನಿಂತ್ಕೋ ಅಂತ ಹೇಳಿ ಯಾಜನಿಗೆ ಹೇಳಿ ಕಳಿಸ್ತಾನೆ. ಯಾಜನಂತಾರೆ, ಆ ಹೆಣ್ಮಗಳು ಬರೋದಕ್ಕೆ ನಾನೇ ಕಾಯಲಿ, ಅವೆಲ್ಲ ಕಾಯೋದಿಲ್ಲ ಕಾಯೋದು ನಮ್ಮಲ್ಲೆಲ್ಲ ಜಾಯಮಾನದಲ್ಲೇ ಇಲ್ಲ. ಕೈಯಲ್ಲಿ ತೊಗೊಂಡ್ರು ಪುರೋಡಶವನ್ನು ಎತ್ತಿ ಹಾಕಿಬಿಟ್ರು ಬೆಂಕಿ ಒಳಗೆ. ಶಪಿತಂ ಯಾಜೇನ ಶ್ರಪಿತಂ ಹವ್ಯಂ ಉಪಯಾಜೇನ ಮಂತ್ರಿತಂ. ಬೇಯಿಸಿದ್ದು ಯಾಜರು, ಮಂತ್ರಣ ಮಾಡಿದ್ದು, ಅಭಿಮಂತ್ರಣ ಮಾಡಿದ್ದು ಉಪಯಾಜರು. ಎಂಥದ್ದಿದೆ ನೋಡಿ ಅದು. ಕಥಂ ಕಾಮಂ ನ ಸಂದಧ್ಯಾತ್ ಪ್ರಶತಿ ಪ್ರೇಹಿತಿಷ್ಠವ. ಬಂದಾದ್ರೂ ಬಾ, ಬಿಟ್ಟಾದ್ರೂ ಬಿಡು, ನೀನು ಬಂದ್ರೇನು ಬಿಟ್ರೇನು, ಸಂತಾನ ಆಗೋದು ಹಾಗೆ ಬಿಡುತ್ತೆ ನೋಡಿಲ್ಲಿ. ಇಂಥ ಶ್ರೇಷ್ಠವಾಗಿರತಕ್ಕಂಥದ್ದು ನಾನು ನಮ್ಮ ತಮ್ಮ ಇಬ್ಬರು ಕೂಡಿ ಮಾಡಿದಂಥದ್ದು ಸಂತಾನವಾಗಲಿಕ್ಕೆ ಬೇಕು ಅಂತಂದ. ಕೈಯಲ್ಲಿ ತಗೊಂಡ ಅದನ್ನು ಹಾಕಿಬಿಟ್ಟ. ಹಾಕಿದ್ರೆ ಆಗಿಂದಾಗ ಉತ್ತಸ್ಥವು ಪಾವಕಾತ್ ತಸ್ಮಾತ್ ಕುಮಾರೋ ದೇವಸನ್ನಿಭ. ಅಗ್ನಿಯ ಅವತಾರನಾಗಿರತಕ್ಕ ಸಾಕ್ಷಾತ್ ದೃಷ್ಟದ್ಯುಮ್ನ ಎದ್ದು ಬಂದ ರಥದಲ್ಲಿ ಕೂತ್ಕೊಂಡ, ಕೈಯಲ್ಲಿ ಖಡ್ಗವನ್ನು ಹಿಡಿದ, ತೋಮರವನ್ನು ಹಿಡಿದ, ಜ್ವಾಲಾವರಣ ಘೋರವಾದ ರೂಪ, ಕಿರೀಟವನ್ನು ಧಾರಣ ಮಾಡಿದ್ದಾನೆ, ವರಮವನ್ನು ತೊಟ್ಟಿದ್ದಾನೆ, ವೀರನಾಗಿದ್ದಾನೆ, ಖಡ್ಗಧಾರಿ, ಧನುರ್ಬಾಣಗಳನ್ನು ಹಿಡಿದಿದ್ದಾನೆ. ನಗತಾ ಸಂತೋಷದಿಂದ ಉತ್ಸಾಹದಿಂದ ಗರ್ಜನೆ ಮಾಡ್ತಾ ಬರ್ತಾನೆ. ರಥವನ್ನು ಏರಿದ, ಹೊರಟು ಬಂದ. ಆಗ ಆಕಾಶವಾಣಿಯಾಗ್ತದೆ, ಇವನು ದ್ರೋಣಾಚಾರ್ಯರ ಶಿಷ್ಯನೂ ಹೌದು, ದ್ರೋಣಾಚಾರ್ಯರ ಮೃತ್ಯುವೂ ಹೌದು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ವಾಯುದೇವರು ಆಕಾಶವಾಣಿಯಲ್ಲಿ. ಆಗ ಇನ್ನೊಂದು ಆಹುತಿಯನ್ನು ಕೈಯಲ್ಲಿ ಇಟ್ಕೊಂಡ್ರು. ಇದು ಒಂದು ಆಹುತಿಯನ್ನು ಹಾಕಿದಾಗ ದೃಷ್ಟದ್ಯುಮ್ನ ಬಂದ. ಇನ್ನೊಂದು ಆಹುತಿ ಅದಕ್ಕೂ ಬರಲಿಲ್ಲ. ಒಂದು 5 ನಿಮಿಷ ಆದರೂ ಆಗಿರಬೇಕೆ, 10 ನಿಮಿಷ ಆದರೂ ಆಗಿರಬೇಕೆ, ಅಷ್ಟು ಬರಲಿಲ್ಲ. ಅವರು ಬರದೇ ಇದ್ದದ್ದು ಕಾಯಲಿಲ್ಲ. ಅವರು ಕಾಯ್ದೆ ಅದನ್ನು ಮತ್ತೆ ಯಥಾ ಪ್ರಕಾರ ಹವಿಸ್ಸನ್ನು ಬೆಂಕಿಯಲ್ಲಿ ಹಾಕಿದರು. ಬೆಂಕಿಯಲ್ಲಿ ಹವಿಸ್ಸನ್ನು ಹೋಮಿಸಿದ ಕೂಡಲೇ ಮತ್ತೊಂದು ಬಂತು, ಕನ್ನಿಕೆ. ಶ್ಯಾಮ ಪದ್ಮ ಪಲಾಶಾಕ್ಷಿ ನೀಲಕುಂಚಿತ ಮೂರ್ಧಜ ಮಾನುಷಂ ವಿಗ್ರಹಂ ಕೃತ್ವ ಸಾಕ್ಷಾತ್ ಶ್ರೀದಿವ ವರ್ಣಿನಿ. ಸಾಕ್ಷಾತ್ ಲಕ್ಷ್ಮೀ ದೇವಿಯ ಪ್ರತಿಬಿಂಬ, ಸಾಕ್ಷಾತ್ ಪ್ರತಿಬಿಂಬಳಾಗಿರತಕ್ಕ ಭಾರತೀ ದೇವಿ, ಅಲ್ಲಿ ದ್ರೌಪದಿ ದೇವಿ ಬಂದಿದ್ದಾಳೆ. ನೀಲಕಮಲದ ವಾಸನೆ ಏನಿತ್ತಲ್ಲ, ಪುಣ್ಯಗಂಧ, ಅದರಂತೆ ಅವಳ ವಾಸನೆ, ಅವಳ ಗಂಧ. ಆ ಗಂಧ ಒಂದು ಕ್ರೋಶದವರೆಗೆ ಅವಳು ಎಲ್ಲಿ ನಿಂತಿದ್ದಾಳೆ ಅದರ ಸುತ್ತಮುತ್ತ ಒಂದು ಕ್ರೋಶ, ಅಷ್ಟು ದೀರ್ಘ ದೇಶದವರೆಗೆ ಆ ಗಂಧ ಪರಿಮಳ ಬೀರ್ತದೆ. ಅಂಥ ಅವಳ ಸೌಭಾಗ್ಯ. ಅವಳಿಗೆ ಸಮಾನವಾದ ಉಪಮೆಗ ಕೊಡುವ ಒಂದು ರೂಪವತಿ ಕನ್ನಿಕೆ ಜಗತ್ತಿನಲ್ಲಿಲ್ಲ. ಮೊನ್ನೆ ಕೇಳಿದ್ರೆ ನೀವು ಪುರಾಣದಲ್ಲಿ ವಿರಾಟ ಪರ್ವದಲ್ಲಿ ಬರ್ತದೆ. ವಿರಾಟ ಪರ್ವದಲ್ಲಿ ದ್ರೌಪದಿ ಬರ್ತಾ ಇರ್ತಾಳೆ, ಹೆಜ್ಜೆ ಇಟ್ಟು ಬರ್ತಿರ್ತಾಳೆ. ಆಗ ಸುದೇಷ್ಣ ಅಂದ್ರೆ ವಿರಾಟ ರಾಜನ ಹೆಂಡತಿ, ಅವಳು ನೋಡ್ತಾ ಇರ್ತಾಳೆ. ಅವಳು ಇಂಟರ್ವ್ಯೂ ತೆಗೆದುಕೊಳ್ಬೇಕು.
ಆ ದ್ರೌಪದಿ ನಡೆದು ಬರ್ತಾ ಇರುವ ಸಂದರ್ಭದಲ್ಲಿ ಬದಿಯಲ್ಲಿರುವಂತಹ ಅಂಗಳದ ಗಿಡಗಳೇನಿವೆಯೋ ಅವು ಬಾಗಿ ಬಾಗಿ ಗಿಡಗಳು ಆ ದ್ರೌಪದಿಯನ್ನು ಮುಟ್ಟಬೇಕು ಅಂತ ಅಪೇಕ್ಷಿಸ್ತವೆ. ವಿನಮಂತೆ ಅವಳು ಹೇಳ್ತಾಳೆ, ಆ ಗಿಡಗಳು ಬಾಗಿ ಆ ದ್ರೌಪದಿಯ ಸೌಂದರ್ಯವನ್ನ ಆಸ್ವಾದನೆ ಮಾಡ್ತಾ ಇವೆ. ಅಂಥ ಸುಂದರಿಯಾಗಿರುವವಳಿವಳು. ಮನುಷ್ಯರಿಗೆ ಮಾತ್ರವಲ್ಲ, ಕ್ರಿಮಿಕೀಟಗಳಿಗಷ್ಟೇ ಅಲ್ಲ, ಮೂಕ ಪ್ರಾಣಿಗಳಿಗೆ ಅಲ್ಲ, ಸ್ಥಾವರಗಳಿಗೂ ಕೂಡ ಇವಳು ಚಂದವಾಗಿ ತೋರುವಂಥವಳಿವಳು. ಸರ್ವಯೋಷಿತ್ ವರ ಕೃಷ್ಣ. ಶ್ರೀಮದಾಚಾರ್ಯರು ಇವಳ ಹೆಸರು ಕೃಷ್ಣ. ದ್ರೌಪದಿ ದ್ರುಪದ ರಾಜನ ಮಗಳು. ಕೃಷ್ಣ ಕಪ್ಪಿದ್ದದ್ದರಿಂದ ಅವಳಿಗೆ ಹೆಸರಿಟ್ಟದ್ದು ಕೃಷ್ಣ. ಆ ಕೃಷ್ಣ ಎನ್ನುವ ಹೆಸರು ಯಾಕೆ ಅಂದರೆ ಮೇಲ್ ನೋಡುವುದಕ್ಕೆ ಕಪ್ಪು ಅನ್ನುವ ಅರ್ಥ ಬರ್ತದೆ. ನಿಜ, ಕಪ್ಪಿದ್ಲವಳು. ಆದರೆ ಅದರ ಜೊತೆಯಲ್ಲಿ ಹೇಳ್ತಾರೆ ಸರ್ವಯೋಷಿದ್ ವರ, ಎಲ್ಲ ಸ್ತ್ರೀಯರಲ್ಲಿ ಶ್ರೇಷ್ಠಳಾದವಳು. ಆದ್ದರಿಂದ ಅವಳಿಗೆ ಕೃಷ್ಣ. ಏನಿದು ಕೃಷ್ಣ ಅಂತನ್ನುವ ಶಬ್ದಕ್ಕೆ ಎಲ್ಲ ಸ್ತ್ರೀಯರಲ್ಲಿ ಹೆಣ್ಣಿನಲ್ಲಿ ಉತ್ತಮ ಅಂತನ್ನುವ ಅರ್ಥ ಹೇಗೆ ಬರ್ತದೆ? ಉತ್ಕೃಷ್ಟ ಅನ್ನುವುದೇ ಉತ್ಕೃಷ್ಣ. ಟ ನ ಆಯಿತು, ಉತ ಹೋಯಿತು. ಉತ್ಕೃಷ್ಟ, ಉತ್ಕೃಷ್ಣ, ಕೃಷ್ಣ. ಹಾಗಾಗಿ ಕೃಷ್ಣ ಅಂತಂದ್ರೆ ಉತ್ತಮಳಾದವಳು. ಹಾಗಾಗಿ ದ್ರೌಪದಿ ಸರ್ವ ಮಹಿಳೆಯರಲ್ಲಿ ಸ್ತ್ರೀ ಜಾತಿಯಲ್ಲಿ ಉತ್ತಮಳಾದವಳು. ಲಕ್ಷ್ಮೀದೇವಿಯ ತರುವಾಯ ಇವಳದೇ ಸ್ಥಾನ. ಸುರಕಾರ್ಯಮಿಮಂ ಕಾಲೇ ಕರಿಷ್ಯತಿ ಸುಮಧ್ಯಮ. ಆಕಾಶವಾಣಿ ಹೇಳ್ತಾ ಇದೆ, ಇವಳು ಯೋಗ್ಯವಾದ ಕಾಲ ಬಂದಾಗ ಮತ್ತೆ ಎಲ್ಲ ದೇವತೆಗಳ ಮಹತ್ತರವಾದ ಉದ್ದೇಶವನ್ನ ಸಾಧಿಸುವಲ್ಲಿ ಇವಳು ಅಂಗಳಾಗ್ತಾಳೆ, ಪ್ರಧಾನವಾದಂತಹ ಸಾಧನರಾಗ್ತಾಳೆ ಅಂತ ಹೇಳಿ ಹೇಳ್ತಾಳೆ. ಆಮೇಲೆ ಇಷ್ಟು ಗೊತ್ತಾಯಿತು, ಕೇಳಿ ಬಂತು, ಓಡಿ ಬಂದು ಮಕ್ಕಳು ಹುಟ್ಟಿಬಿಟ್ರು ಅಂತ ಗೊತ್ತಾಯ್ತು, ಓಡಿ ಬಂದು ಯಾಜೋಪಯಾಜರು ಹೇಳ್ತಾರೆ, ಇವರಿಬ್ಬರು ನಿನ್ನ ಮಕ್ಕಳು ತಗೋ. ಅವರಿಬ್ಬರು ದೊಡ್ಡವರಾಗಿದ್ದಾರೆ. ದತ್ತಕ್ಕೆ ತೆಗೆದುಕೊಳ್ಳುವುದು ಚಿಕ್ಕ ಮಕ್ಕಳನ್ನ, ಕೂಸುಗಳು ಮನೆಯಲ್ಲೇ ಬೆಳೆದು 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 ನಿಜವಾಗಿ ದತ್ತಕ ತಂದೆ ತಾಯಿಗಳನ್ನೇ ನಿಜವಾದ ತಂದೆ ತಾಯಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ಸಾಮಾನ್ಯ ಕ್ರಮ. ಅದು ಬಿಟ್ಟು ದೊಡ್ಡವರಾದ ಮೇಲೆ ಅವರನ್ನ ದತ್ತಕ್ಕೆ ತೆಗೆದುಕೊಂಡ್ರೆ ಅಮ್ಮ ಅಂತ ಯಾಕೆ ಕರೀತಾರೆ? ಅವರು ತಂದೆ ಅಂತ ಯಾಕೆ ಕರೀತಾರೆ? ತಂದೆ ತಾಯಿ ಅಂತ ಕರೆಯುವುದಿಲ್ಲ. ಹಾಗಾಗಿ ಈಗೇನು ಸಮಸ್ಯೆ ಆಯಿತು ಅಂದ್ರೆ ಇವರಿಬ್ಬರೂ ಕೂಡ ತನ್ನನ್ನು ತಾಯಿ ಅಂತ ಕರಿಬೇಕು ಅಂತ ಅವಳಿಗೆ ಅಪೇಕ್ಷೆ. ಅಷ್ಟಪೇಕ್ಷೆ ಇದ್ದಂತಹ ಆ ಮಹಾತಾಯಿ ಒಂದು 5 ನಿಮಿಷ ಮೊದಲು ಬಂದಿದ್ರೆ ಆಗ್ತಿರಲಿಲ್ಲ, ಬರಲಿಲ್ಲ. ತನ್ನ ಸೊಕ್ಕು ಘಮಿಂಡು ಹಾಗಾಗಿ ಬರಲಿಲ್ಲ. ಬರದೇ ಇದ್ದದ್ರಿಂದ ಬೆಂಕಿಯಲ್ಲಿ ಹುಟ್ಟಿಬಿಟ್ರು. ಅಯೋನಿಜರಾದರು ಇವರಿಬ್ಬರು. ಎಂಥ ಅದ್ಭುತವಾದಂತಹದ್ದು ನೋಡಿ. ಅವಳು ಯಾಕೆ 5 ನಿಮಿಷ ತಡ ಮಾಡಿದ್ಲು ಅಂದ್ರೆ ಇವಳು ಅಯೋನಿಜನಾಗಬೇಕಾಗಿತ್ತು, ಇವರಿಬ್ಬರು ಅಯೋನಿಜರಾಗಬೇಕಾಗಿತ್ತು. ಹಾಗಾಗಿ ಅಯೋನಿಜರಾಗಬೇಕು ಅಂತ ಅನ್ನೋದಕ್ಕಾಗಿ ಹೊಟ್ಟೆಯಲ್ಲಿ ಹುಟ್ಟದ ಮಕ್ಕಳಾಗಬೇಕಾಗಿತ್ತು. ಹಾಗಾಗಿ ದ್ರೌಪದಿ ದೃಷ್ಟದ್ಯುಮ್ನ ಇಬ್ಬರು ಹುಟ್ಟಿಬಿಟ್ರು, ಅವತಾರ ಮಾಡಿಬಿಟ್ರು. ಬಂದ ಮೇಲೆ ಅವಳು ಕೇಳ್ತಾಳೆ, ಇವರಿಬ್ಬರು ನನ್ನನ್ನು ತಾಯಿ ಅಂತ ಕರಿಬೇಕು, ತಾಯಿ ಅಂತ ಪ್ರೀತಿಸಬೇಕು, ಆಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಯಾಜೋಪಯಾಜರು. ಆಗಲಿ ಅಂತ ಹೇಳ್ತಾರೆ. ಅಲ್ಲಿ ಶ್ರೀಮದಾಚಾರ್ಯರು ನಿರ್ಣಯ ಶ್ರೀಮದಾಚಾರ್ಯರಿಂದ ತಿಳ್ಕೊಬೇಕು. ಏನು ಅದ್ಭುತವಾದ ನಿರ್ಣಯ! ಒಂದೊಂದು ಹೆಜ್ಜೆಗೆ ಇವರು ನೋಡಿ ಏನಾಯ್ತು ಇವರಿಗೆ ಒಟ್ಟಿಗೆ ಅಂದ್ರೆ ತಾಯಿಯ ಗರ್ಭದಿಂದ ಹುಟ್ಟಿ ಬಂದವರಲ್ಲ, ಮನುಷ್ಯ ದೇಹದಿಂದ ಹುಟ್ಟಿ ಬಂದವರಲ್ಲ. ಮನುಷ್ಯ ದೇಹದಿಂದ ಹುಟ್ಟಿ ಬಂದಿದ್ರೆ ಮನುಷ್ಯರು ಅಂತ ಕರಿಬಹುದು. ಮನುಷ್ಯ ದೇಹದಿಂದ ಹುಟ್ಟಿ ಬರದೇ ಇದ್ದ ಮೇಲೆ ಅವರು ಮನುಷ್ಯರು ಹೇಗೆ? ಮನುಷ್ಯರಲ್ಲ ಅಂತಾದ ಮೇಲೆ ದೇವತೆಗಳವರು, ದೇವತೆಗಳು ಅಂತಾದ ಮೇಲೆ ಭೂಮಿಯಲ್ಲಿ ಕಾಲಿಟ್ಟು ನಡೆಯುವುದು ಹೇಗೆ? ಕಣ್ಣು ರೆಪ್ಪೆ ಬಡಿಯುವುದು ಹೇಗೆ? ಬೆವರು ಬರುವುದು ಹೇಗೆ? ಹಾಕಿಕೊಂಡ ಹಾರ ಬಾಡುವುದು ಹೇಗೆ? ಅವರಿಗೆ ಧೂಳಿ ತಾಗುವುದಿಲ್ಲ. ಇದು ಯಾವ ದೋಷಗಳೂ ಅವರಿಗಿಲ್ಲ ದೇವತೆಗಳಿಗೆ. ಅಂದಮೇಲೆ ರೂಪಂ ಸುರವರ ಸ್ತ್ರೀಣಂ ತವತೇರಣ ಪಾತಕಂ ಅನುಮಾನ ಮಾಡ್ತಾನವನು ಶಂತನು ತನ್ನ ಗಂಗೆಯಲ್ಲಿ. ಹಾಗೆ ಇಲ್ಲೂ ಕೂಡ ಅದೇ ಸಮಸ್ಯೆ. ಇವರು ಸಾಕ್ಷಾತ್ ಅಯೋನಿಜರಾಗಿ ಹುಟ್ಟಿ ಬಂದವರು. ಇವರಲ್ಲಿ ಯಾವ ವಿಧವಾದಂತಹ ಮನುಷ್ಯತ್ವ ಬರಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯರಾಗಲಿಲ್ಲ ಅಂದರೆ ಮನುಷ್ಯರ ವ್ಯವಹಾರವನ್ನು ಮಾಡುವುದು ಹೇಗೆ? ಅದಕ್ಕಾಗಿ ಶ್ರೀಮದಾಚಾರ್ಯ ಹೇಳಿದರು, ನಿಜ ಮಾನುಷಾನ್ನೋಪಭೋಗೇನ, ಮನುಷ್ಯರ ಅನ್ನವನ್ನು ಉಂಡರು, ಆದ್ದರಿಂದಾಗಿ ಅವರು ಮನುಷ್ಯರಾದರು. ದೇವತೆಗಳು ಭೂಮಿಗೆ ಇಳಿದಾಗ ಮನುಷ್ಯರ ಅನ್ನವನ್ನ ಉಣ್ಣುವುದೇ ಇಲ್ಲ ಎನ್ನುವುದು ಈ ಮಾತಿನಿಂದ ನಿರ್ಣಯವಾಗುವುದು. ಇದರಿಂದ ಡಿಡ್ಯೂಸ್ ಆಗಬೇಕಾಗಿರತಕ್ಕ ಮಾತು. ದೇವತೆಗಳು ಮನುಷ್ಯರಾಗಿ ಭೂಮಿಗೆ ಬಂದಾಗಲೂ, ದೇವತೆಗಳು ಮನುಷ್ಯರಾಗಿ ಇರುವಾಗ ಮನುಷ್ಯ ಅನ್ನವನ್ನು ತಿಂತಾರೆ. ದೇವತೆಗಳು ದೇವತೆಗಳಾಗೇ ಉಳಿದಾಗ ಮನುಷ್ಯ ಅನ್ನವನ್ನು ತಿನ್ನುವುದಿಲ್ಲ ಅವರು. ಹಾಗಾಗಿ ಇವರು
ತಿನ್ನಬಾರದಾಗಿತ್ತು. ಇವರು ತಿಂದ್ರು, ಆದ್ದರಿಂದ ಇವರಿಗೆ ಮನುಷ್ಯತ್ವ ಬಂತಿವೆ. ಮನುಷ್ಯದಂತೆ ವ್ಯವಹಾರವನ್ನು ಮಾಡುವುದಕ್ಕೆ ಸಾಧ್ಯವಾಯಿತು. ಇತ್ಯಾದಿ ನಿರ್ಣಯಗಳನ್ನ ಇನ್ನನೇಕ ವಿಚಾರಗಳು, ಇವೆಲ್ಲ ಮಾತುಗಳನ್ನು ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ಹೇಳ್ತಾರೆ. ನವೈ ಮದನ್ಯಾಂ ಜನನೀಂ ಜಾನೀಯಾತಾಂ ಇಮಾವಿತಿ. ಇವರಿಬ್ಬರು ನನ್ನನ್ನು ತಾಯಿ ಅಂತ ಕರಿಬೇಕೇ ಹೊರತು ನನ್ನನ್ನು ಬಿಟ್ಟು ಬೇರೆಯವರನ್ನ ತಾಯಿ ಅಂತ ತಿಳಿಬಾರದು. ಇಷ್ಟು ವ್ಯವಸ್ಥೆಯನ್ನು ಮಾಡಿ ಅಂತಂದಾಗ ಆಗಲಿ ಅಂತಂದ್ರು. ದೃಷ್ಟತ್ವಾದ ಅಪ್ರದೃಶ್ಯತ್ವಾದ ದ್ಯುಮ್ನಾದ್ಯುತ್ಸಂಭವಾದಪಿ ದೃಷ್ಟದ್ಯುಮ್ನ ಕುಮಾರಯೋಯಂ ಇತ್ಯಾದಿಯಾಗಿ ಅವನ ಹೆಸರು, ಅದರ ಅರ್ಥ ಇವುಗಳನ್ನೆಲ್ಲ ಹೇಳ್ತಾರೆ. ವೈದಿಕ ಅಧ್ಯಯನೇ ಪಾರಂ ದೃಷ್ಟದ್ಯುಮ್ನೋಗತಸ್ತದ. ದೊಡ್ಡವನೇ ಆಗಿ ಹುಟ್ಟಿ ಬಂದ, ಶೀಘ್ರದಲ್ಲಿ ವೇದಾಧ್ಯಯನವನ್ನು ಮಾಡಿ ಮುಗಿಸಿಬಿಟ್ಟ. ಸಾಕ್ಷಾತ್ ಅಗ್ನಿಯ ಅವತಾರ, ಅವನಿಗೇನು ಜ್ಞಾನ ಕಮ್ಮಿ. ಹಾಗಾಗಿ ದೃಷ್ಟದ್ಯುಮ್ನ ಮಹಾ ಜ್ಞಾನಿಯಾದ ದ್ರೋಣಾಚಾರ್ಯರಲ್ಲಿ ಹೋದ ಶಿಷ್ಯನಾಗಬೇಕು. ಸ್ವಾಮಿ, ನೀವು ಮಹಾಪರಾಕ್ರಮಿಗಳು, ನೀವು ಮಹಾಜ್ಞಾನಿಗಳು, ನಿಮ್ಮಿಂದ ನಾನು ಶಾಸ್ತ್ರವನ್ನು ಕಲಿಬೇಕು, ಧನುರ್ವಿದ್ಯೆಯನ್ನೂ ಕಲಿಬೇಕು, ನನಗೆ ಅಪೇಕ್ಷೆ ಇದೆ, ಆಗಲಿ ಅಂತ ಅವರಿಗೆ ಅನೌನ್ಸ್ ಆಗಿತ್ತು. ಈ ಮಗ, ಈ ದ್ರುಪದರಾಜನ ಈ ಮಗ, ಇವನು ದ್ರೋಣಾಚಾರ್ಯರಿಗೆ ಸಂಹಾರಕ ಅಂತನ್ನುವುದು ಎಲ್ಲರಿಗೆ ಗೊತ್ತಿದ್ದ ಮಾತು. ಇದು ಗುಪ್ತವಾಗಿ ಬರೆದುಕೊಟ್ಟ ಮಾತಲ್ಲ. ಎಲ್ಲರಿಗೆ ಗೊತ್ತಿದ್ರೂ ಕೂಡ, ದ್ರೋಣಾಚಾರ್ಯರಿಗೆ ಕಿವಿಗೆ ಬಿದ್ದಿದ್ರೂ ಕೂಡ ಅದನ್ನು ಒಪ್ಪಿಕೊಂಡ್ರು. ಆಗಲಿ ಅಂತಂದ್ರು. ಯಾಕೆ? ತನ್ನ ಕೀರ್ತಿ ಬೆಳೀತದೆ, ತನ್ನ ಶತ್ರುವಿಗೂ ಹೇಳಿಕೊಟ್ಟಂತಹ ದೊಡ್ಡ ಉದಾರ ಇವರು ಅಂತ ಹೇಳಿ ದ್ರೋಣಾಚಾರ್ಯರ ಕೀರ್ತಿ ಬೆಳೀತದೆ ಅಂತನ್ನುವುದಕ್ಕಾಗಿ ದ್ರೋಣಾಚಾರ್ಯರು ಪಾಠ ಹೇಳಿದರು. ಸಂಪೂರ್ಣವಾದ ಧನುರ್ವಿದ್ಯೆಯನ್ನ ಅವನಿಗೆ ಕಲಿಸಿಕೊಟ್ಟು ಉಪಾಕರೋದಸ್ತ್ರಹೇತೋ ಭಾರದ್ವಾಜ ಪ್ರತಾಪವಾನ್ ಅಮೋಕ್ಷಣೀಯಂ ದೈವಂ ಹಿ ಭಾವಿಮತ್ವ ಮಹಾಮತಿ. ಅವನಂದ, ಮುಂದೆ ಇವನು ನನ್ನನ್ನು ಸಂಹಾರ ಮಾಡುವುದು ನಿಶ್ಚಿತ, ಇದಂತೂ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಆಕಾಶವಾಣಿ ಆಗಿ ಹೋಗಿದೆ, ನಾನು ಅವನಿಗೆ ಪಾಠವನ್ನು ಹೇಳದೆ ಇರಲಿಕ್ಕೂ ಸಾಧ್ಯವಿಲ್ಲ. ಶಿಷ್ಯ ಆಗಿದ್ದಾನೆ ಅಂತನ್ನುವುದು ಆಕಾಶವಾಣಿಯಾಗಿದೆ. ಹಾಗಾಗಿ ಅವನ ಶಿಷ್ಯನೂ ಆಗಲೇಬೇಕು, ಜೊತೆಗೆ ಅವನು ನನ್ನನ್ನು ಸಂಹಾರವೂ ಮಾಡಲೇಬೇಕು, ಅನಿವಾರ್ಯ ಅಂತಂದ ತಿಳಿದು ಅವರು ಪಾಠವನ್ನು ಹೇಳಿದರು. ಎಲ್ಲವನ್ನು ಕಲಿತು ಮಹಾಜ್ಞಾನಿಯಾಗಿದ್ದಾನೆ. ಆತ್ಮಕೀರ್ತಿ ಅನುರಕ್ಷಣ, ತನ್ನ ಕೀರ್ತಿಯನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಇಷ್ಟೆಲ್ಲ ಆ ದೃಷ್ಟದ್ಯುಮ್ನ ಮಾಡಿದ ಅನ್ನುವ ಒಂದು ಕಥೆ ಇಲ್ಲಿ ಪ್ರಾರಂಭವಾಯಿತು. ಆ ಅಶ್ವತ್ಥಾಮಾಚಾರ್ಯರ ಹಾಲು ಏನಿತ್ತು ನೋಡಿ, ಹಿಟ್ಟಿನ ಹಾಲು ಅಲ್ಲಿಂದ ಪ್ರಾರಂಭವಾಯಿತು. ಆ ಹಿಟ್ಟಿನ ಹಾಲು ಹಾಕಿದ್ದು ಅದು ಶ್ರೀ ಗಣೇಶಾಯ ನಮಃ ಶ್ರೀ ಸೂತ ಉವಾಚ. ಅಲ್ಲಿಂದ ಪ್ರಾರಂಭವಾಗಿರತಕ್ಕಂತಹ ದ್ವೇಷ ಎಲ್ಲಿಯವರೆಗೆ ಹೋಗುತ್ತೆ ಅನ್ನೋದಕ್ಕೆ ಲೆಕ್ಕ ಇಲ್ಲ ನೋಡಿ. ಹೇಳ್ತೀನಿ ನಿಮಗೆ, ಇದು ಕಾರ್ಯಕ್ರಮ ಪ್ರಾರಂಭವಾಯಿತು. ಇದಾದ ಮೇಲೆ ಹಾಲಿಗಾಗಿ ಚಡಪಡಿಸಿದ ಪರಿತಪಿಸಿದ ದ್ರೋಣಾಚಾರ್ಯ ಪರಶುರಾಮರ ದೇವರ ಹತ್ರ ಹೋದರು, ದ್ರುಪದರಾಜನ ಹತ್ರ ಬಂದರು, ಅಪಮಾನವಾಯಿತು. ದ್ರುಪದರಾಜನ ಹತ್ರ ಯಾವಾಗ ಮೊದಲನೇ ಸಲ ಅಪಮಾನವಾಯಿತೋ ಅದಕ್ಕೆ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಕೌರವರ ಶರಣ ಹೋದರು. ಅರ್ಥಾತ್ ಕೌರವರಿಗೆ ಶರಣ ಹೋದಂತೆ ಕೌರವರಿಗೆ ಶರಣ ಕೊಟ್ಟರು. ದುರ್ಯೋಧನ ಅವರಿಗೆ ಶರಣ ಬರುವಂತೆ ಮಾಡಿಕೊಳ್ಳುವುದಕ್ಕಾಗಿ ತಾವು ಶರಣ ಹೋದಂತೆ, ಮೇಲ್ ನೋಡ್ಲಿಕ್ಕೆ ಆಶೀರ್ವಾದ, ವಾಸ್ತವಿಕವಾಗಿ ತಾವು ಶರಣಾಗತರು. ಹೀಗಾಯ್ತು. ಅಂತೂ ದ್ರೋಣಾಚಾರ್ಯರು ಇಲ್ಲಿ ಪ್ರಾರಂಭವಾಯಿತು. ಕೌರವರ ಪಕ್ಷವನ್ನ, ಒಂದು ದೊಡ್ಡದಾದಂತಹ ಒಂದು ವಿದ್ಯಾವಂತರಾದ ರಾಜಕೀಯವನ್ನ ತಮ್ಮ 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 ಅಧೀನವಾಗಿ ಮಾಡಿಕೊಂಡ್ರು. ಈ ಕಾರಣ ಯಾವಾಗ ಈ ಅರ್ಜುನಾದಿಗಳು ಇವರ ಪಕ್ಷದಲ್ಲಿ ಬಂದರೋ ಆಗ ಅರ್ಜುನಾದಿಗಳಿಂದ ಅವರನ್ನ ಪರಾಭವಗೊಳಿಸಿದ್ರು. ಆಗ ದ್ರುಪದರಾಜ ಅವನ ಹೆಡೆಮುರುಗೆ ಕಟ್ಟಿ ಕಾಲಿಗೆ ಬಿದ್ದ. ಅವನಿಗೆ ಅದು ಸಿಟ್ಟು ಬಂತು. ಅವನ ಅದಕ್ಕೆ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಯಾಜೋಪಯಾಜರಿಂದ ದೃಷ್ಟದ್ಯುಮ್ನ ಹುಟ್ಟಿದ. ಆ ದೃಷ್ಟದ್ಯುಮ್ನ ಹುಟ್ಟಿ ಇವ ಕಲ್ತದ್ದು ದ್ರೋಣಾಚಾರ್ಯರಲ್ಲಿ, ಕೊಲ್ಲುವುದು ಮುಂದೆ ದ್ರೋಣರನ್ನ ಕೊಲ್ತಾನೆ. ದ್ರೋಣಾಚಾರ್ಯನ ಕೊಂದದ್ದಕ್ಕೆ ಆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ದ್ರುಪದರಾಜರ ಸಂಪೂರ್ಣ ವಂಶವನ್ನ ನಿರ್ವಂಶ ಮಾಡ್ತೀನಿ ಅಂತ ನಿರ್ಣಯ ಮಾಡಿದರು. ಅದಕ್ಕೆ ಹೇಳಿಟ್ಟಿದ್ದು ದ್ರೋಣಾಚಾರ್ಯರು, ಒಂದು ಮಾತು ಹೇಳಿಬಿಡು ಅಶ್ವತ್ಥಾಮನಿಗೆ, ಮತ್ತೆ ದ್ರೌಪದ ವಂಶ ಒಟ್ಟಿಗೆ ಉಳಿಬಾರದು. ಅದು ಎಷ್ಟು ದೀರ್ಘಕ್ಕೆ ಹೋಯ್ತು ನೋಡಿ. ಅಶ್ವತ್ಥಾಮಾಚಾರ್ಯರು ಅರ್ಜುನನನ್ನ ಹಾಗೂ ಎಲ್ಲರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ನಾರಾಯಣಾಸ್ತ್ರ ಬಿಡ್ತಾರೆ, ಆಗುವುದಿಲ್ಲ. ಎಲ್ಲ ಯುದ್ಧ ಮುಗಿದ ಮೇಲೆ 18 ದಿವಸಗಳಾದ ಮೇಲೆ ಕೊನೆಗೆ ರಾತ್ರಿ ಕಾಲದಲ್ಲಿ ಮತ್ತೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ, ಅದೂ ಆಗುವುದಿಲ್ಲ. ಪರೀಕ್ಷಿತ್ ರಾಜನ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ, ಅವನನ್ನು ಬದುಕಿಸಿ ಬಿಡ್ತಾನೆ ಪರಮಾತ್ಮ. ದ್ರೌಪದಿಯ 5 ಜನ ಮಕ್ಕಳು, ಆ ಮಕ್ಕಳನ್ನ ಸಂಹಾರ ಮಾಡಿಬಿಡ್ತಾನೆ ಅಶ್ವತ್ಥಾಮ. ಮಹಾಭಾರತದ ಯುದ್ಧ ಮುಗಿದ ಮೇಲೂ ಕೂಡ ಈ ದ್ರುಪದ ಮತ್ತು ದ್ರೋಣರ ಯುದ್ಧ ಏನಿದೆ, ಆ ಯುದ್ಧದ ಸರಮಾಲೆ ಅದು ಮುಗಿಯುವುದಿಲ್ಲ. ಅದು ಫೈರಿಂಗ್ ಪರಸ್ಪರವಾಗಿ ಆಗ್ತಾ ಇರ್ತದೆ. ಹಾಗೆ ಈ ತರಹದ ಜಗಳ ಇಷ್ಟು ದೀರ್ಘ ಕಾಲದ ಈ ಸೇಡು ತೀರಿಸಿಕೊಳ್ಳುವಂತಹ ಪ್ರವೃತ್ತಿ
ತಲೆಮಾರಿನಿಂದ ಬಂದಿರತಕ್ಕಂತಹ ಡೈನೆಸ್ಟಿಗಳಿಗೆ ಈ ಜಗಳ, ಕಲಹ, ಈ ಅಸಮಾಧಾನ ಇದು ಮಹಾಭಾರತದ ಈ ಯುದ್ಧರಂಗಕ್ಕೆ ವಿಶೇಷವಾಗಿ ಅಲಂಕಾರಗೊಳಿಸಿದಂಥದ್ದು, ಹೆಚ್ಚಿನ ಫ್ಯೂಯಲ್ ಆದದ್ದು, ಮತ್ತಷ್ಟು ಸ್ವಾಹಾಕಾರವನ್ನು ಮಾಡಿದ್ದು. 10,000 ಆಹುತಿಗಳು ಈ ಕಾರಣಕ್ಕಾಗಿ ಬಿದ್ದವು. ದ್ರುಪದ ರಾಜ ಈಚೆ, ದ್ರೋಣಾಚಾರ್ಯರು ಆಚೆ ಇದ್ದದ್ದಕ್ಕೆ. ದ್ರುಪದ ರಾಜನ ಕಾಂಟ್ರಿಬ್ಯೂಷನ್ ಈ ಕೌರವರ ಸೈನ್ಯಕ್ಕೆ, ಅರ್ಥಾತ್ ಈ ಮಹಾಭಾರತ ಯುದ್ಧಕ್ಕೆ ಬಹಳ. ನಾನು ನಿಮಗೆ ಹೇಳಿದೆ, ಒಂದು ಮಹಾಭಾರತದ ಯುದ್ಧದ ಒಬ್ಬ ದೊಡ್ಡ ಜಟ್ಟಿ ಭೀಷ್ಮರಾದರೆ ಅವರನ್ನು ಕೊಲ್ಲುವಂತಹ ವ್ಯಕ್ತಿ ಇದೇ ದ್ರುಪದನ ಮಗ ಶಿಖಂಡಿ. ಮಹಾಭಾರತದ ಮತ್ತೊಬ್ಬ ಜಟ್ಟಿ ದ್ರೋಣರಾದರೆ ಅವರನ್ನು ಕೊಲ್ಲುವಂತಹ ಇನ್ನೊಬ್ಬ ಮಗ ಅವನು ದೃಷ್ಟದ್ಯುಮ್ನ. ಮಹಾಭಾರತದ ಮತ್ತೊಬ್ಬ ಅಥವಾ ಮತ್ತಿನ್ನು ಉಳಿದ ಎಲ್ಲ ಕೌರವರು ಮತ್ತು ಕರ್ಣ, ಅವರನ್ನ ಮತ್ತೆ ಕೊಲ್ಲುವುದಕ್ಕೆ ನಿಮಿತ್ತಭೂತಳಾದವಳು ದ್ರೌಪದಿ, ಅವಳು ದ್ರುಪದ ರಾಜನ ಮಗಳು. ಹೀಗೆ ಶಿಖಂಡಿ, ದೃಷ್ಟದ್ಯುಮ್ನ, ದ್ರೌಪದಿ ಈ ಮೂವರ ಕಾಂಟ್ರಿಬ್ಯೂಷನ್ ಏನಿದೆ, ಇದರ ದೇಣಿಗೆ ಏನಿದೆ ಮಹಾಭಾರತಕ್ಕೆ, ಮಹಾಭಾರತದ ಈ ಕೌರವರ ಅರ್ಥಾತ್ ಪಾಂಡವರ ಸೈನ್ಯಕ್ಕೇನು ಕೊಡುಗೆ ಇದೆ ಅದು ದ್ರುಪದ ರಾಜನಿಂದ ಬಂದದ್ದು, ಇನ್ಯಾರೂ ಕೊಟ್ಟಿದ್ದು. ಹೀಗೆ ಒಂದು ವಿಚಿತ್ರವಾಗಿರತಕ್ಕಂತಹ ಪಾತ್ರ ಈ ದ್ರುಪದ ರಾಜನ, ಪಾಂಚಾಲ ದೇಶದ ಪಾತ್ರ ಮಹಾಭಾರತದ ಯುದ್ಧದಲ್ಲಿ ನಡೀತದೆ, ಭವಿಷ್ಯತ್ತಿನಲ್ಲಿ ಆಗತ್ತೆ ಅಂತ ಅನ್ನೋದನ್ನ ನಾವು ಮರಿಬಾರದು. ಆದ್ದರಿಂದ ಆ ವಿಧವಾದಂತಹ ವ್ಯಕ್ತಿಯ ಹಾಗಾದ್ರೆ ಆ ದ್ರುಪದ ರಾಜ ಹೇಗೆ ಹುಟ್ಟಿದ ಅಂತ ಅನ್ನೋದನ್ನು ಕೇಳ್ತಾರೆ. ದ್ರುಪದ ರಾಜ ಅವನು ಪೃಷತ್ ಎಂಬಂತಹ ರಾಜನಿಂದ ಹುಟ್ಟಿದಂಥವನು, ಮಹಾಪ್ರತಾಪಿಯಾದವನು, ಮಹಾಪರಾಕ್ರಮಿ ಇತ್ಯಾದಿಯಾಗಿ ಅಲ್ಲಿ ಹೇಳ್ತಾರೆ. ಆಮೇಲೆ ಇಷ್ಟು ಒಂದು ಕಥೆಯನ್ನು ಮುಗಿಸಿ ಆಮೇಲೆ ಧೃತರಾಷ್ಟ್ರ ಆಲೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಅನೇಕ ದಿನಗಳಾಗಿತ್ತು. ಯುಧಿಷ್ಠಿರ ರಾಜ್ಯಕ್ಕೆ ಬಂದು, ಹಸ್ತಿನಪುರಕ್ಕೆ ಬಂದು, ಯುಧಿಷ್ಠಿರ ತನ್ನ ಸೌಮ್ಯ ವಿನೀತ ಸ್ವಭಾವದಿಂದ, ಸುಸ್ವಭಾವ, ಪರೋಪಕಾರ, ಶಾಂತ, ಯಾರೇ ಏನೇ ಬೈದ್ರು ಅದನ್ನು ಕೇಳಿಕೊಂಡು ನಮ್ರವಾಗಿ ಇರುವಂತಹ ನಿರಹಂಕಾರಿಯಾದಂತಹ ಒಬ್ಬ ಚೇತನ. ಹಾಗಾಗಿ ಅವನನ್ನು ಕಂಡು ಎಲ್ಲರೂ ಮೆಚ್ಚುತ್ತಿದ್ದರು. ಯುಧಿಷ್ಠಿರ ಅಂತಂದ್ರೆ ಧರ್ಮರಾಜ ಅಂದ್ರೆ ಮಗುದೋಯ್ತು, ಅಷ್ಟು ಪ್ರೀತಿ, ಪ್ರಾಣಪ್ರೀತಿ ಎಲ್ಲ ಪ್ರಜೆಗಳಿಗೆ. ಅದರಿಂದಾಗಿ ಅವನ ಗುಣವಂತಿಕೆಯೂ ಅಷ್ಟೇ, ಧಾರ್ಮಿಕನಾಗಿದ್ದ, ಪ್ರಾಮಾಣಿಕನಾಗಿದ್ದ, ಗುಣವಂತನಾಗಿದ್ದ. ಆದ್ದರಿಂದ ಧೃತರಾಷ್ಟ್ರನಿಗೆ ಅನಿವಾರ್ಯವಾಯಿತು ಅವನಿಗೆ ರಾಜ್ಯವನ್ನು ಕೊಡುವುದು. ಯಾಕೆ ಗೊತ್ತೇನು? ಊರೂರಲ್ಲಿ, ಮನೆಯಲ್ಲಿ ಚತ್ವರ 4 ರೋಡ್ಗಳು ಸೇರ್ತದೆ ಅಂದ್ರೆ ಅಲ್ಲಿ ಸಭೆಗಳಲ್ಲಿ ಎಲ್ಲಿ ನೋಡಿದಲ್ಲಿ ಯುಧಿಷ್ಠಿರನ ಗುಣಗಾನ. ಏನ್ರಿ ಯುಧಿಷ್ಠಿರ ಎಂಥ ಉತ್ತಮನಾಗಿರತಕ್ಕ ವ್ಯಕ್ತಿ ಅಂತ ಹೇಳಿ ಯುಧಿಷ್ಠಿರನನ್ನ ಎಲ್ಲರೂ ವರ್ಣನೆ ಮಾಡಿ, ಇವನೇ ಯುವರಾಜನಾಗಬೇಕು ನೋಡ್ರಿ. ಅವನು ಧೃತರಾಷ್ಟ್ರ ಏನ್ ಮಾಡ್ತಾನೋ ಏನೋ ಗೊತ್ತಿಲ್ಲ, ಆದ್ರೆ ಇವನು ಯುವರಾಜನಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿ ಮಾತಾಡೋದು, ಎಲ್ಲರೂ ಮಾತಾಡೋದು, ಗುಸು 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 ಮಾತಾಡೋದು. ರಾಜ್ಯದ ವಿಷಯದಲ್ಲಿ ಮಾತಾಡುವುದಕ್ಕೆ ಕೆಲವರಿಗೆ ಧೈರ್ಯವಿರುತ್ತದೆ, ಕೆಲವರಿಗೆ ಇರುವುದಿಲ್ಲ. ಗುಸು ಗುಸು ಮಾತಾಡೋದು ಅದು ಕಿವಿಗೆ ಬಿತ್ತು ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರನು ಕಂಡಿದ್ದ ಅವನಲ್ಲಿ ಗುಣವಂತಿಕೆಯನ್ನ. ಅದಕ್ಕಾಗಿ ಹೇಳ್ತಾರೆ, ಪಿತೃ ಅಂತರ್ದಧೆ ಕೀರ್ತಿಂ ಶೀಲವೃತ್ತ ಸಮಾಧಿಭಿ. ಅವನ ಶೀಲ, ಅವನ ವೃತ್ತ ಹಾಗೂ ಅವನ ತಿಳುವಳಿಕೆ ಇವುಗಳನ್ನು ನೋಡಿದಾಗ ಪ್ರಜೆಗಳಿಗೆ ಏನ್ ಅನಿಸ್ತು ಗೊತ್ತೇನು? ಪಾಂಡುರಾಜನಿಗಿಂತ ಇವನು ಸವಾಯಿ ಇದ್ದಾನೆ ಅಂತ ಎಲ್ಲರೂ ನಿರ್ಣಯ ಮಾಡಿ. ಗೇಣಿ ಎತ್ತರ ಇವನು, ಪಾಂಡುರಾಜ ಇಷ್ಟು ಅಂತಾದರೆ ಅದರ ಮೇಲೆ ಇವನು ಅತ್ಯತಿಷ್ಠ ದಶಾಂಗುಲಂ, ಭಾರಿ ಉತ್ತಮ ಇವನು ಧರ್ಮರಾಜ, ಇವನಿಗೆ ನಿಜವಾಗಿ ಯಾವ ರಾಜ್ಯ ಪಟ್ಟವ ಸಿಗಬೇಕು ಇವನಿಗೆ ಅಂತ ಹೇಳ್ತಾ ಇದ್ರು. ಸಂಕರ್ಷಣಾದಿ ಶಿಕ್ಷದ್ವೈ ಶಶ್ವತ್ ಶಿಕ್ಷಾಂ ವೃಕೋದರ. ಈಚೆ ಭೀಮಸೇನ ದೇವರು ಬಲರಾಮ ದೇವರಿಂದ ಮತ್ತೆ ಗದಾವಿದ್ಯೆಯನ್ನು ಕಲಿತರು. ಬಹಳ ಮಹತ್ವದ ಮಾತಿದು. ಯಾಕೆ? ಬಲರಾಮ ದೇವರಿಂದ ಭೀಮಸೇನ ದೇವರು ಕಲ್ತರು ಅಂತನ್ನೋದಕ್ಕೆ ಯಾರಿಗೂ ಏನೂ ಸಮಸ್ಯೆ ಆಗುವುದಿಲ್ಲ. ಸಮಸ್ಯೆ ಬರುವುದು ಯಾವಾಗ? ದೇವತಾವಾದವು ಕಣ್ಣು ಮುಂದೆ ಬಂದಾಗ ಸಮಸ್ಯೆ ಆಗ್ತದೆ. ದೇವತಾವಾದ ಏನು ಹೇಳ್ತದೆ? ಭೀಮ ದೊಡ್ಡವ, ಬಲರಾಮ ಶೇಷ ಚಿಕ್ಕವ. ಚಿಕ್ಕವನಾದ ಬಲರಾಮನಿಂದ ದೊಡ್ಡವನಾದಂತಹ ಭೀಮ ಕಲ್ತ ಹೇಗೆ? ಅದೇನು ಕಲಿಯೋದು ತಪ್ಪೇನದು? ದ್ರೋಣಾಚಾರ್ಯ ಬೃಹಸ್ಪತಿ, ಆ ಬೃಹಸ್ಪತ್ಯಾಚಾರ್ಯರಿಂದ ಮತ್ತೆ ಅರ್ಜುನ ಕಲೀಲಿಲ್ಲ. ಅರ್ಜುನ ಯಾರು? ಇಂದ್ರ ಉತ್ತಮ, ಬೃಹಸ್ಪತಿ ಚಿಕ್ಕವ. ಹಾಗಾದ್ರೆ ಬೃಹಸ್ಪತ್ಯಾಚಾರ್ಯರಿಂದ ಇಂದ್ರ ಕಲ್ತದ್ದಲ್ಲೇನು ಅಂದ್ರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಅದು ನಿಜ. ಆದರೆ ಇಲ್ಲಿ ಬೇರೆ ಮಾತು. ಇದು ಮಾತು ಏನು ಬೇರೆ ಅಂತಂದ್ರೆ, ಇವರು ಸಾಕ್ಷಾತ್ ಕೃಷ್ಣ ಇದ್ದಾಗ ವಾಯುದೇವರಿಗೆ ಶ್ರೀಮದಾಚಾರ್ಯರು ಅಚ್ಯುತ ಪ್ರೇಕ್ಷರಿಂದ ಅಧ್ಯಯನ ಮಾಡುವುದು ಅನಿವಾರ್ಯವಾಯಿತು. ಯಾಕೆ ಅಂದ್ರೆ ಅಲ್ಲಿ ದೇವರು ಇರಲಿಲ್ಲ. ಆದರೆ ಭೀಮಸೇನ ದೇವರಿಗೆ ಬಲರಾಮನಿಂದ ಗದಾವಿದ್ಯೆಯನ್ನು ಕಲಿಯುವುದು
ಅವಶ್ಯಕವಾಗಿರಲಿಲ್ಲ. ಕೃಷ್ಣ ಇದ್ದ, ಕೃಷ್ಣನಿಂದ ಗದಾವಿದ್ಯೆಯನ್ನು ಕಲಿಬಹುದಾಗಿತ್ತು. ಅವರನ್ನು ಬಿಟ್ಟು ಬಲರಾಮನಿಂದ ಕಲಿತ ಯಾಕೆ? ಹಾಗಾದರೆ ತಾರತಮ್ಯಕ್ಕೆ ಭಂಗ ಬರಲಿಲ್ವೇ? ವಾಯುದೇವರು ಶೇಷದೇವರಿಂದ ಗದಾವಿದ್ಯೆಯನ್ನು ಕಲಿತದ್ದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. ಇಲ್ಲ, ಇದು ಗದಾವಿದ್ಯೆಯೇ ಇಂಥದ್ದು. ಧನುರ್ವಿದ್ಯೆಯಲ್ಲಿ ಗುರುಗಳಿಗೆ ಹೊಡೆಯುವುದಿರುವುದಿಲ್ಲ. ವಿಚಿತ್ರ ಇದೆ. ಗದಾವಿದ್ಯೆಯಲ್ಲಿ ಹಾಗಲ್ಲ, ಗುರುಗಳ ಮೇಲೇನೆ ವಿರುದ್ಧವಾಗಿಯೇ ಹೋಗಿ ಹೊಡಿಬೇಕು. ಯಾಕೆಂದ್ರೆ ಕಲ್ಲುಗಳ ಮೇಲೆ ಆ ಗದಾವಿ ಪ್ರಹಾರ ಮಾಡುವುದಿರುವುದಿಲ್ಲ. ಯಾಕಂದ್ರೆ ಗದೆ ಇದು ಪರಸ್ಪರವಾಗಿ ಅವನು ಆಘಾತ ಮಾಡಿದಾಗ ಅದಕ್ಕೆ ಪ್ರತಿಘಾತ ಮಾಡಬೇಕು. ಅಂದಾಗಲೇ ಗದಾವಿದ್ಯೆಯನ್ನು ಕಲಿಯುವುದು, ಗೋಡೆಗೆ ಹೋಗಿ ಗದಾ ಹೊಡೆಯೋದಲ್ಲ. ಅಂದಮೇಲೆ ಹಾಗಾಗಿ ಆ ಗದಾವಿದ್ಯೆಯನ್ನು ಭೀಮಸೇನ ದೇವರು ಕಲಿಬೇಕು ಅಂತ ನಟನೆಯಾದರೂ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು? ಅವರು ಯಾರು ಗದೆಯನ್ನು ತಿರುಗಿಸ್ತಾರೋ, ಯಾರು ಗದಾಘಾತವನ್ನು ಮಾಡ್ತಾರೋ ಅವರು ವಿರುದ್ಧವಾಗಿ. ಅವರು ಯಾರು? ದ್ರೋಣಾಚಾರ್ಯ, ಬಲರಾಮದೇವರು. ಆದ್ದರಿಂದ ಹಾಗಾದ್ರೆ ಕೃಷ್ಣನ ಜೊತೆಗೆ ಮಾಡಲಿಲ್ಲ, ಕೃಷ್ಣನಿಗೆ ಗದಾವಿದ್ಯೆ ಬರ್ತಿತ್ತು. ಕೃಷ್ಣ ಗದಾಘಾತವನ್ನು ಮಾಡಿದಾಗ ಕೃಷ್ಣನಿಗೆ ಪ್ರತಿಘಾತವನ್ನು ಮಾಡಲಿಕ್ಕೆ ಭೀಮಸೇನ ದೇವರು ತಯಾರಿರಲಿಲ್ಲ. ಯಾಕೆ? ದೇವರ ವಿರುದ್ಧವಾಗಿ ಲೀಲೆಯ ಚೇಷ್ಟೆಗೂ ತಮಾಷೆಗೂ ವಿರುದ್ಧವಾಗಿ ಮನಸ್ಸಾನು ಕ್ಷಣ ಬಾರಿಯೂ ನಾನು ಮಾಡುವುದಿಲ್ಲ ವಿರೋಧವನ್ನ ಅನ್ನುವ ಶುದ್ಧ ಧರ್ಮವನ್ನ ಕಾದುಕೊಂಡು ಬಂದಂತಹ ಪರಶುಕ್ಲ ತ್ರಯರಲ್ಲಿ ಒಬ್ಬರಾದ ಭೀಮಸೇನ ದೇವರು, ವಾಯುದೇವರು. ಹಾಗಾಗಿ ಪರಮಾತ್ಮನ ವಿರುದ್ಧವಾಗಿ ಗದಾ ಎತ್ತುವುದಕ್ಕೂ ತಯಾರಿಲ್ಲ, ಕಲಿಯೋದಿನ್ ಬಂತೀನಿ. ಆದ್ದರಿಂದ ಕೃಷ್ಣನಿಂದ ಗದಾವಿದ್ಯೆಯನ್ನು ಕಲಿಯುವ ಮಾತಿಗೆ ಹೋಗಲೇ ಇಲ್ಲ. ಹಾಗಾದರೆ ಬಲರಾಮನಿಂದ ಕಲ್ತದ್ದಂತಾಯ್ತೋ ಅಂತಂದ್ರೆ ಅದಕ್ಕಾಗಿ ಹೇಳ್ತಾರೆ, ಇಲ್ಲ ಹಾಗಲ್ಲ. ಅದರಲ್ಲಿ ಎರಡು ವ್ಯವಸ್ಥೆ. ಬಲರಾಮ ದೇವರಲ್ಲಿ ಇಬ್ಬರಿದ್ರು. ಬಲರಾಮ, ನಾನು ಮೊದಲು ಕಥೆ ಹೇಳುವಾಗ ಹೇಳಿದ್ದೀನಿ, ಬಲರಾಮ ಅಂದ್ರೆ ಶೇಷ, ಅದರ ಜೊತೆಯಲ್ಲಿ ದೇವರು ಪರಮಾತ್ಮ ಹಾಗೂ ಶೇಷ ಇವರಿಬ್ಬರೂ ಸೇರಿಕೊಂಡು ಬಲರಾಮ ದೇವರ ಒಂದು ಫಿಗರ್, ಪರ್ಸನಾಲಿಟಿ ತಯಾರಾಗಿದೆ. ಅಂದಮೇಲೆ ಬಲರಾಮ ದೇವರು ಯಾವಾಗ ಪ್ರಹಾರ ಮಾಡ್ತಿದ್ರೋ ಆಗ ದೇವರೇ ಪ್ರಹಾರ ಮಾಡ್ತಿದ್ದ. ಆ ಪ್ರಹಾರವನ್ನು ಭೀಮಸೇನ ದೇವರು ಸ್ವೀಕಾರ ಮಾಡ್ತಿದ್ರು. ಯಾವಾಗ ಭೀಮಸೇನ ದೇವರು ಪ್ರತಿಘಾತವನ್ನು ಮಾಡ್ತಿದ್ರೋ ಆ ಸಂದರ್ಭದಲ್ಲಿ ಬಲರಾಮ ದೇವರಲ್ಲಿ ಶೇಷದೇವರು ಉಳಿತಿದ್ರು, ಕೃಷ್ಣ ಅದೃಶ್ಯನಾಗ್ತಿದ್ದ, ಅರ್ಥಾತ್ ನಾರಾಯಣ ಕಾಣ್ತಾ ಇರಲಿಲ್ಲ. ಹೀಗೆ ಪರಸ್ಪರವಾಗಿ ಆಘಾತ ಪ್ರಘಾತ ಪ್ರತಿಘಾತವನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಒಮ್ಮೆ ನಾರಾಯಣ, ಇನ್ನೊಮ್ಮೆ ಶೇಷ ನರ ನಾರಾಯಣ ಇವರಿಬ್ಬರು ಸೇರಿಕೊಂಡು ಭೀಮಸೇನ ದೇವರಿಗೆ ಕಲಿಸಿ ಎಲ್ಲವನ್ನು ಮಾಡಿ. ಇದು ಸಾಧ್ಯತೆ ಆಯಿತು, ಇತ್ತು ಬಲರಾಮ ದೇವರಲ್ಲಿ ಅನ್ನುವ ಕಾರಣಕ್ಕಾಗಿ ಬಲರಾಮ ದೇವರಿಂದಲೇ ಭೀಮಸೇನ ದೇವರು ಕಲಿತರು. ಇದು ಎಷ್ಟು ಔಚಿತ್ಯಪೂರ್ಣ ನೋಡಿ. ತಾವು ಹೊಡಿಸಿಕೊಳ್ಳುವಾಗ ಗುರುಗಳಿಂದ, ತಾವು ಹೊಡೆಯುವಾಗ ತಮ್ಮ ಶಿಷ್ಯ ಶೇಷನಿಗೆ. ಶಿಷ್ಯ ಯಾರು? ಶೇಷ. ಗುರುಗಳು ಯಾರು? ದೇವರು. ಪರಮಾತ್ಮ ಇಲ್ಲಿ ಹೊಡಿತಾನೆ, ಶಿಷ್ಯ ಶೇಷ ಹೊಡಿಸಿಕೊಳ್ತಾನೆ. ಏನ್ ತಪ್ಪಿದೆ ಇದರಲ್ಲಿ? ಹೀಗೆ ವ್ಯವಸ್ಥೆ ಆಗಿದೆ. ಇದು ಹರಿವಂಶದಲ್ಲಿ ನೋಡಿ. ಆದ್ದರಿಂದ ಈ ಮಾತನ್ನು ಶ್ರೀಮದಾಚಾರ್ಯರು ವಿವೇಚನೆ ಮಾಡಿ ನಮಗೆ ತಿಳಿಸಿಕೊಡ್ತಾರೆ. ಹೀಗೆಲ್ಲ ನಿರ್ಣಯಗಳಿವೆ. ಶ್ರೀಕೃಷ್ಣ ಪ್ರಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸಲವ ದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.